ಇನ್ನು ವಿರೋಧ ಪಕ್ಷದ ಮಾತಾಡ್ತಾ ಇಲ್ಲ. ಈಗ ನಿಮ್ಮ ಸ್ಪೀಚ್ ಇನ್ನು ವಿರೋಧ ಪಕ್ಷದಾಗಿದ್ದಂಗೆ ಸ್ವಲ್ಪ ಅರ್ಧ ರೂಲಿಂಗ್ ಪಾರ್ಟಿ ಇದ್ದಂಗಿದೆ. ಯು ಶುಡ್ ಬಿ ಎ ರಿಯಲ್ ಲೀಡರ್ ಆಫ್ ದ ಅಪೋಸಿಷನ್. ಬಿಡಿ, ನೀವು ಮಾತಾಡ್ತಾರ ಅವರು. ಇನ್ನು ಸ್ವಲ್ಪ ಜೋರ ಮಾತಾಡಿ. ನೀವೇ ನನಗೆ ಹೇಳಿದ್ದು, ನೀವೇ ನನಗೆ ಅಶೋಕರ ಎಲ್ಲಿ ಹೇಳಿದ್ದು ನೀವು ಕಾಶ್ಮೀರದಲ್ಲಿ? ಅಶೋಕ್ ಸರ್, ಕಾಂಗ್ರೆಸ್ ಇನ್ನೂ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಯಾವ ದೇವಸ್ಥಾನದಲ್ಲಿ ಹೇಳಿದ್ದು? ನಾನೇ ಹೇಳಿದ್ದೀನಿ ನೀವು ಅಪೋಸಿಷನ್ ಆಗ್ತೀರಿ ಅಂತ ಹೇಳಿ. ಅದಕ್ಕೆ ಇನ್ನು ಚೆನ್ನಾಗಿ ಮಾತಾಡಿ ಅಂತ ಹೇಳಿದೆ. ಸ್ವಲ್ಪ ಅರ್ಧ ರೂಲಿಂಗ್ ಮಾತಾಡ್ತೀರಿ, ಅರ್ಧ ಇದನ್ನ ಮಾತಾಡ್ತೀರಿ. ಯು ಪ್ರಿಪೇರ್ ವೆಲ್ ಅಂಡ್ ಟಾಕ್. ಈಗ ಜಾರ್ಜ್ ಅವರು ತನಿಖೆ ಮಾಡ್ತೀನಿ, ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಮಾಡಿ, ದಯವಿಟ್ಟು ರೈತರನ್ನ ಭೇಟಿ ಮಾಡಿ. ರೈತರ ಹತ್ರ ಹೋಗಿ ಅವರು ಕಷ್ಟ ಒಂದು 4 ಕಡೆ ಹೋದ್ರೆ ಹೇಳ್ತಾರೆ. ಅವಾಗ ನಿಮ್ಮ ಅಧಿಕಾರಿ ಕರೆದು ಯಾರಿದಾರೋ ಒಂದು 4 ಜನನ ಸಸ್ಪೆಂಡ್ ಮಾಡಿದ್ರೆ ಉಳಿದವರು ಅಲರ್ಟ್ ಆಗ್ತಾರೆ. ಅದು ನನ್ನ ಸಲಹೆಯನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ನಾನು ಅದಾದ್ಮೇಲೆ ಮತ್ತೆ ನಾನು ತುಮಕೂರು ಜಿಲ್ಲೆಗೆ ಬಂದೆ. ತುಮಕೂರಲ್ಲಿ 26ನೇ ತಾರೀಕು ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಪಾಂಡುರಂಗ ಅಂತೇಳಿ ಒಬ್ಬ ರೈತ, 45 ವರ್ಷ, ರಾಗಿ ಬೆಳೆದಿದ್ದಾನೆ. 3 ಎಕರೆ 32 ಗುಂಟೆ ರಾಗಿ. ಪಾಂಡುರಂಗ ಅಂತೇಳಿ ಹೆಸರು ಹೇಳ್ತಾ ಇದ್ದೀನಿ ಇವಾಗ ದಾಖಲೆಗೆ. ಅದಕ್ಕೆ ಇನ್ನು ನೆಕ್ಸ್ಟ್ ನಾನು ಕೇಳ್ಬಿಡ್ತೀರಾ ಅಂತ ಇವಾಗ ಹೇಳ್ತಾ ಇದ್ದೀನಿ. ಪಾಂಡುರಂಗ ಅಂತೇಳಿ ಬೆಳೆ ಬೆಳೆದಿದ್ದ. ಫಸ್ಟ್ ಮಳೆ ಬಂದಾಗ ಉತ್ತು ಬೆಳೆ ಬೆಳೆದಿದ್ದ, ರಾಗಿ ಬೆಳೆದಿದ್ದ. ಮಳೆ ಕೈ ಕೊಡ್ತು. ಒಂದು ತಿಂಗಳು ಮಳೆ ಬಂತು, ಆಮೇಲೆ ಕೈ ಕೊಡ್ತು ಮಳೆ. ರಾಗಿ ಎಲ್ಲ ಹೊರಟೋಯ್ತು. ಅದಾದ್ಮೇಲೆ ರಾಗಿ ಹೋಯ್ತಲ್ಲ, ಏನಾದರೂ ಹಸು ಕರುಗಳಿಗೆ ಜೋಳ ಬೆಳೆಯೋಣ ಅಂತ ಜೋಳ ಹಾಕದ ಅವನು. ನಾನು ನೋಡಿದೆ, ನಾನು ಹೋದಾಗ ಜೋಳ ಇತ್ತಲ್ಲಿ. ಅದು ನಾರ್ಮಲಿ 5 ಅಡಿ 6 ಅಡಿ ಮೇಲೆ ಬರ್ತದೆ ಜೋಳ, ಹಸುಗಳಿಗೆ ಹಾಕೋವಂಥ ಜೋಳ. ಅದು ಹೋದಾಗ ಒಂದು ಅಡಿ ಏನೋ ಇತ್ತು ಅಷ್ಟೇ. ನಾನು ರೈತನ ಕೇಳಿದೆ, ಅಟ್ಲೀಸ್ಟ್ ಮೇವ್ಗಾತತ್ತಲ್ಲಪ್ಪ ಇದು, ಮೇವನ ತಗೋ ಅಂತ ಹೇಳಿದೆ ನಾನು. ಅವನು ಹೇಳ್ದ, ನಮ್ಮ ಅಧಿಕಾರಿಗಳಲ್ಲಿ ಬಂದಿದ್ರು, ನಮ್ಮ ಹಾರ್ಟಿಕಲ್ಚರು ಅಗ್ರಿಕಲ್ಚರ್ ಅಧಿಕಾರಿಗಳು. ಸರ್ ಹಂಗೆ ಹೇಳ್ಬೇಡಿ ಸರ್, ಅದನ್ನ ಹಸುಗಳಿಗೆ ಹಾಕಿ ಅಂತ ಹೇಳಿ. ಏನಪ್ಪ ಪ್ರಾಬ್ಲಮ್ಮು ಅಂತ ಹೇಳಿದೆ. ಸರ್ ಅದು ಬೆಳವಣಿಗೆ ಆಗಿಲ್ಲ, ಸರಗು ಅಂತ ಏನೋ ಇರ್ತೈತೆ, ಅದನ್ನ ಮೇಕೆ ಹಸು ತಿಂದ್ರೆ ಹಾಗೆ ಸತ್ತೋಗ್ಬಿಡುತ್ತೆ ಸರ್, ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಸತ್ತೋಗ್ತದೆ. ಅದರಲ್ಲಿ ಹೈಡ್ರೋಜನ್ ಸೈನೈಡ್ SCN ಪಾಯ್ಸನ್ ಆಗಿ ಸಾಯ್ತಾರೆ ಅಂತ ಹೇಳಿದ್ದಾರೆ. ನಿಮ್ಮ ಕೃಷಿ ಅಧಿಕಾರಿಗಳು ಹೇಳಿದ್ರು. ಅದನ್ನ ಹಾಕಕ್ಕಾಗಲ್ಲ ಸರ್ ಅಂತ. ನನ್ಗೆ ಆಶ್ಚರ್ಯ ಆಗೋಯ್ತು. ನಾನೆಲ್ಲ ಮೇವು ಸಿಗ್ತೈತೆ ಅಂತ ಹೇಳಿದೆ. ನನಗೆ ಅಲ್ಲಿ ಅವನ್ನ ನೋಡಿದಾಗ ಒಂಥರ ಕಣ್ಣೀರು ಬಂದ್ಬಿಡ್ತು. ಯಾಕಂತ ಹೇಳಿದ್ರೆ ಇಷ್ಟು ಬಳ ಬಂದೈತಲ್ಲ. ನಾನು ಕೇಳಿದೆ, ಇದು ಬೆಳೆ ಅಂತ. ಇಲ್ಲ ಸರ್, ಮೊನ್ನೆ ಹಸು ಒಂದೇ ಒಂದಿತ್ತು ಹಸು. ನಾನು ಹೆಸರು ಹೇಳಿದ್ದೀನಿ, ಅದಕ್ಕೆ ನೀವು ಸಾಕ್ಷಿ ಕೇಳ್ತೀರಾ. ಸಾಕ್ಷಿ ಕೇಳಿದ್ರೆ ನಾಳೆ ಗೊತ್ತಿರಲಿ ಅಂತ. ಪರಮೇಶ್ವರ್ ಅವರು ಆ ಜಿಲ್ಲೆಯವರು, ಬೇಕಾದ್ರೆ ಚೆಕ್ ಮಾಡಲಿ ಹೋಗಿ. ಕೇಳಿದೆ ನಾನು, ಏನಪ್ಪ ಅಂತ. ಹಸುನು ಸತ್ತೋಗ್ಬಿಡ್ತು ಸರ್ ಅಂತ ಹೇಳಿದೆ. ನೋಡಿದ್ರೆ ಅವನು ಮುಂದೆ ಹೋಗ್ಬೇಕಾದ್ರೆ ಕುಂಟ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಕಾಲು ತೆಗೆದು ತೋರಿಸ್ತಾ ಗ್ಯಾಂಗ್ರೀನ್ ಆಗ್ಬಿಟ್ಟಿದೆ, ಫುಲ್ ಗ್ಯಾಂಗ್ರೀನ್. ಅವನಿಗೆ ಈಗ ಬೆಳೆ ಬಂದಿಲ್ಲ, ಹಸು ಸತ್ತೋಗಿದೆ, ಗ್ಯಾಂಗ್ರೀನ್ ಆಗ್ಬಿಟ್ಟಿದೆ ಕಾಲು. ಆ ರೈತ ಏನ್ ಮಾಡ್ಬೇಕೀಗ? ಆತ್ಮಹತ್ಯೆಗೆ ನಾವೇ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಲ್ಲ. ಅವನು ಸಹಾಯಕ್ಕೆ ಬರಬೇಕು ಅಂತ ಹೇಳೋದು. ಅವನು ಸಹಾಯಕ್ಕೆ ಬರಬೇಕಾಗಿತ್ತು. ನೀವೇನೋ 2,000 ರೂಪಾಯಿ ಅಂತ ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಅದರಿಂದ ಏನೂ ಆಗಲ್ಲ, ಏನು ಬರಲ್ಲ. ಅದಕ್ಕೆ ಅವನು ಖರ್ಚು ಮಾಡಿರೋದು ಸುಮಾರು 16,000 ಖರ್ಚು ಮಾಡಿದ್ದಾನೆ. 16,000 ರೂಪಾಯಿ ಅವನು ಖರ್ಚು ಮಾಡಿರೋದು. 16,000 ರೂಪಾಯಿನೂ ಹೋಯ್ತು, ರಾಗಿ ಹೋಯ್ತು, ಜೋಳ ಬಂದಿದ್ದು ಇಲ್ಲ, ಹಸು ಇದ್ದಿದ್ದು ಹಸು ಸತ್ತೋಯ್ತು, ಅವನ ಕಾಲು ಗ್ಯಾಂಗ್ರೀನು. ನಾನು ಕೇಳಿದೆ ಏನಪ್ಪ ಅಂತ. ನನ್ನ ಮಕ್ಕಳು 2 ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಸರ್, ಅವ್ರ ಕತೆ ಏನು ಸರ್? ನಾನು ಹೆಂಗೊಬ್ಬ ಇದು ಮಾಡ್ತೀನಿ ಸರ್, ಆಸ್ಪತ್ರೆಗೆ ಹೋಗ್ತೀನಿ ಸರ್ ಗೌರ್ಮೆಂಟ್, ನನ್ನ ಮಕ್ಕಳ ಕತೆ ಏನು ಸರ್ ಅಂತ ಹೇಳ್ದ. ಇದು ಇವತ್ತು ರೈತರ ಬರದಲ್ಲಿರುವಂತ ಪ್ರಶ್ನೆ. ನಾವು ಎಲ್ಲ ಜನರಲ್ ಆಗಿ ನೋಡ್ತೀರಿ ಅಷ್ಟೇ, ಜನರಲ್ ಆಗಿ ನೋಡ್ತೀರಿ ನಾವು. ಬರ ಬಂದಾಗ ನಾವು ಜನರಲ್ ನೋಡ್ತೀರಿ. ಇದು ಹಳ್ಳಿಗಾಡಿನ ರೈತರ ದಯಾನೀಯ ಸ್ಥಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇಂಥವ್ರ ಬಗ್ಗೆ ನಾವು ಕಳಕಳಿಯನ್ನ ಕೊಡಬೇಕು, ಇಂಥವ್ರ ಸಹಾಯಕ್ಕೆ ನಾವು ನಿಲ್ಬೇಕು. ಆಗ ಈ ಸರ್ಕಾರ ಒಳ್ಳೇದು ಅಂತಾರೆ. ಯಾವುದೇ ಸರ್ಕಾರ ಇರಲಿ, ನೀವು ಇವಾಗ ಅಲ್ಲಿದ್ದೀರಾ, ಯಾವುದೋ ಸರ್ಕಾರ. ಹಿಂದೆ ನಜೀರ್ ಸಾಬ್ ಅವರಿದ್ದರು, ಅವರು ಮುಸ್ಲಿಂ ಜನಾಂಗದವರು. ಇವತ್ತು ನಾನು 100 ಸರಿ ಕೋಟ್ ಮಾಡಿದ್ದೀನಿ. ನಾನು
ನಜೀರ್ ಸಾಬ್ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಬೋರ್ವೆಲ್ಗಳನ್ನ ತೆಗೆದು ನೀರು ಕೊಟ್ಟವರು ನಜೀರ್ ಸಾಬ್ ಅಂತ ಯಾರು ಮರೆಯಕ್ ಸಾಧ್ಯ ಇಲ್ಲ. ಅವ್ರೇನ್ ಮುಖ್ಯಮಂತ್ರಿ ಆಗಿರ್ಲಿಲ್ಲ. ಎಷ್ಟೋ ಜನ ಮುಖ್ಯಮಂತ್ರಿಗಳಾದವ್ರು ಹೆಸರೇ ಜ್ಞಾಪಕ ಇಲ್ಲ. ನೀರ್ ಸಾಬ್ ಅಂದ್ರು, ಕೊನೆಗೆ ನೀರ್ ಸಾಬ್ ಅಂದ್ರು ಅವ್ರನ್ನ. ಆ ರೀತಿ ಒಂದು ಕೆಲಸ ಮಾಡಿದ್ರೆ ನಿಜಕ್ಕೂ ಜಾರ್ಜ್ ಅವರೇ 100% ಅವರು ನೆನೆಸ್ತದೆ. ಒಟ್ಟ ರೈತನಿಗೆ 45,000 ಲಾಸ್ ಆಗಿರೋದು. 45,000 ಲಾಸ್ ಆಗಿದೆ. ಅದನ್ನ ಯಾರು ಕಟ್ಕೊಡ್ತಾರೆ ಈಗ? ಅದಾದ್ಮೇಲೆ ನಾನು ಬಳ್ಳಾರಿ ಸಂಡೂರ್ಗೆ ಹೋದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 1,73,897 ಹೆಕ್ಟೇರ್ ಪ್ರದೇಶ ಗುರಿ ಇದ್ದಿದ್ದು ನಮ್ದು ಕೃಷ್ಣ ಅವರು. ಇದರಲ್ಲಿ 64,595 ಹೆಕ್ಟೇರ್ ಪ್ರದೇಶ ಮಳೆ ಆಧಾರಿತ. ಜೋಳ, ಮೆಕ್ಕೆಜೋಳ, ಶೇಂಗಾ, ಸಜ್ಜೆ, ತೊಗರಿ ಇಲ್ಲಿ ಬೆಳೆಯಂತ ಬೆಳೆಗಳು. ಮುಂಗಾರು ಇದರಿಂದ ಸುಮಾರು 15-19 ಕ್ವಿಂಟಾಲ್ ಬರ್ತಾ ಇದ್ದಿದ್ದು 4-5 ಕ್ವಿಂಟಾಲ್ಗೆ ನಿಂತುಬಿಟ್ಟಿದೆ. ಜಿಲ್ಲೆ ಲಿಂಗದನಹಳ್ಳಿ ರೈತನ ಹೆಸರು ಓಬಳೇಶ್. ಲಿಂಗದನಹಳ್ಳಿ ರೈತನ ಹೆಸರು ಓಬಳೇಶ್. ಅವನು 2 ಎಕರೆ 10 ಗುಂಟೆಯಲ್ಲಿ ಹಸಿ ಮೆಣಸಿನಕಾಯಿ ಬೆಳೆದಿದ್ದಾನೆ. ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ನಿಮಗೂ ಗೊತ್ತಿದೆ ಹಸಿ ಮೆಣಸಿನಕಾಯಿ 1 ವರ್ಷದ ಬೆಳೆ ಅಲ್ವಾ ಕೃಷ್ಣ ಅವರೇ? ಒಂದು ವರ್ಷದ ಬೆಳೆ ಬೆಳೀತಾರೆ ಹಸಿ ಮೆಣಸಿನಕಾಯಿ. ಅದನ್ನು ಕೂಡ ಈಗ ಬೋರ್ವೆಲ್ ಆಧಾರದಲ್ಲಿ ಬೆಳೆದಿದ್ದು. ಬೋರ್ವೆಲ್ ಹೇಳ್ದಲ್ಲ, ಕರೆಂಟ್ ಪ್ರಾಬ್ಲಮ್, ಅದರಿಂದ ಅವನಿಗೆ ಈಗ ನಮ್ಮ ರೈತರದು ನಾವು ನೋಡ್ತಾ ಇದ್ದೀರಿ. ನಮ್ಮ ಬೆಂಗಳೂರವ್ರಿಗೆ ಅದನ್ನ, ನಾನು ಹಳ್ಳಿಯಿಂದ ಬಂದವನೇ, ಜಾಲಹಳ್ಳಿ ಹಳ್ಳಿ ಇತ್ತು, ಬೆಳೆದೋಯ್ತು. ಈಗ ನಾನು ಸಿಟಿ ಒಳಗೆ ಬಂದ್ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ನಾನು ಹಳ್ಳಿನೇ. ಬೆಳಗ್ಗೆ ಎದ್ದು ತೋಟ ಕಾಯಕ್ಕೆ ಹೋಗ್ತಾ ಇದ್ದೆ, ಮುಸ್ಕಿನ ಜೋಳ ಕಾಯಕ್ಕೆಲ್ಲ ಹೋಗ್ತಾ ಇದ್ದೀನಿ. ಅಭ್ಯಾಸ ಇದೆ, ನನ್ಗೇನು ಅಭ್ಯಾಸ ಇಲ್ಲ, ನಾನು ಅಭ್ಯಾಸ ಇದ್ದೀನಿ. 3 ದಿನಕ್ಕೊಂದ್ಸರಿ ಕ್ರಿಮಿನಾಶಕ ಹೊಡಿಬೇಕು ಅದಕ್ಕೆ. ಇಲ್ಲಿ ಬಹಳಷ್ಟು ಜನ ರೈತರು 3 ದಿನಕ್ಕೊಂದ್ಸರಿ ಕ್ರಿಮಿನಾಶಕ ಹೊಡೆದ್ರೆ ಅದು ಫಸಲ್ ಕೊಡ್ತದೆ. ಇಲ್ಲ ಅಂದ್ರೆ ನನ್ಗೆ ಗೊತ್ತಿಲ್ಲ, ಯಾವಾಗೋ ಹುಳ ಹೊಡೆದಾಗ ಹೊಡಿತಾರೆ ಅನ್ಕೊಂಡಿದ್ದೆ. 3 ದಿನಕ್ಕೊಂದ್ಸರಿ ಕಂಪಲ್ಸರಿ ಹೊಡಿಬೇಕು. ಎಷ್ಟು ದುಡ್ಡು ಖರ್ಚು ಮಾಡಿರ್ತಾನೆ? 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಇವತ್ತು ಸಂಪೂರ್ಣ ನಾಶ ಆಗಿದೆ. ಅವನಿಗೆ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನೆ. ಅವನಿಗೆ ಬೇರೆ ದಾರಿ ಇಲ್ಲ. ನಿಮಗೂ ಗೊತ್ತಿದೆ, ಸಾಲ ಏನು ನ್ಯಾಷನಲೈಸ್ ಬ್ಯಾಂಕ್ಸ್ ಯಾರು ಕೊಡಲ್ಲ. ಕೋಆಪರೇಟಿವ್ ಬ್ಯಾಂಕಲ್ಲಿ ಎಷ್ಟಿದೆಯೋ ಅಷ್ಟು ತಗೊಂಡ್ಬಿಟ್ಟಿರ್ತಾರೆ. ಪ್ರೈವೇಟ್ ವ್ಯಕ್ತಿಗಳಿಗೆ ಕೈ ಹಿಡಿಬೇಕು. 5%, 10% ತಗೊಂಡಿರ್ತಾರೆ. ಅವನ ಸ್ಥಿತಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದು, ಅಲ್ಲೇ ಎದುರುಗಡೆ ಜೋಳ ಬೆಳೆದಿದ್ದ, ಅದು ಹೋದೆ. ಆ ಜೋಳ ಬೆಳೆದಂತ ರೈತನ್ನ ನಾನು ಕೇಳಿದೆ, ಏನಪ್ಪ ಅದು ಎತ್ತರ ಬೆಳೆದಿದೆ, ಜೋಳ ಬಂದಿದೆ ಅದು, ಆದರೆ ಮುಸ್ಕು ಪೂರ್ತಿ ಬಂದಿಲ್ಲ, ಅರ್ಧಕ್ಕೆ ಒಣಗೋಗ್ಬಿಟ್ಟಿದೆ ಮುಸ್ಕು. ನಾನು ಅವನು ಕೇಳಿದೆ, ಏನಪ್ಪ ಬೋರ್ವೆಲ್ ಇದೆಯಲ್ಲ ಅಂತ. ಇಲ್ಲ ಸರ್, ಬೋರ್ವೆಲ್ಲು ನಮ್ಮ ಕರೆಂಟ್ ಬರೋದು ಬೆಳಗ್ಗೆ 3 ಅವರ್ ಕೊಡ್ತಾರೆ ಅಂತಾರೆ, 2 ಅವರ್ ಅದು ಟ್ರಿಪ್ ಆಗ್ತಾನೆ ಇರ್ತೈತೆ. ಟ್ರಿಪ್ ಆದ್ರೆ ನಮ್ಮ ಮಿಷಿನ್ ಇದೆಯಲ್ಲ ಸುಟ್ಟೋಗ್ತಾ ಇದೆ. ನಾವು ಅಲ್ಲೇ ಇರಬೇಕು, ಅಲ್ಲೇ ಇದ್ರೇನೆ ನಾವು ಅದನ್ನ ನೋಡಕ್ಕಾಗೋದು, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಅಲ್ಲಪ್ಪ ರಾತ್ರಿ ಬರ್ತೈತಲ್ಲ ಕರೆಂಟು, ರಾತ್ರಿ. ಸರ್ ರಾತ್ರಿ ಬರ್ತೈತೆ. ನಮ್ಮ ಜಾರ್ ಸಾಹೇಬರು ಈಗ ಅಧಿವೇಶನ ನಡೀತಾ ಇದೆ ಅಂತೇಳಿ 7 ಗಂಟೆ ಕೊಡ್ತೀನಿ ಅಂತೇಳಿ ರಾತ್ರಿ ಹೊತ್ತು 2-3 ಗಂಟೆ ಕೊಡ್ತಾರೆ ಅಂತ ಹೇಳಿದೆ. ನಾನು ಅವ್ರು ಹೇಳಿದ್ನ, ನನಗೆ ಕರ್ಕೊಂಬಂದಿದ್ರಲ್ಲಿ ರಾತ್ರಿ ನೀವು ಕರೆಂಟ್ ಕೊಡ್ತೀರ, ರಾತ್ರಿ ಕರೆಂಟ್ ಕೊಟ್ಟು ನೀವು ಹೋಗಿ ಅಂತ ಹೇಳ್ತೀರ. ಪಾಪ ಅವನು ರಾತ್ರಿ ಹೊಲಕ್ಕೆ ಹೋಗಿದ್ದಾನೆ, ಈ ಜೋಳ ಇದಕ್ಕೆ ಮೋಟ್ರ್ ಆನ್ ಮಾಡಕ್ಕೆ ಹೋಗಿದ್ದಾನೆ. ಅವನಿಗೆ ನೀವು ನೋಡ್ಬೇಕು, ಕರಡಿ ಕಚ್ಚಿದೆ, 120 ಸ್ಟಿಚ್ ಆಗಿದೆ ಅವನು. ನೋಡಿ ಇಲ್ಲಿದೆ 120, ನೋಡಕ್ಕಾಗಲ್ಲ ಅವನ್ನ, ನೋಡಿದ್ರೆ 120 ಸ್ಟಿಚ್ ಇದು ನೋಡಿ. ಇದು ತಲೆ ಪೂರ್ತಿ ಕೆರೆದಾಕ್ಬಿಟ್ಟಿದೆ, ಮಕ ಪೂರ್ತಿ ಕೆರೆದಿದೆ. ಇದು ನಮ್ಮ ಸ್ಥಿತಿ ಗೌಡ್ರೆ. ಅದು ದಾಖಲೆ ಕೇಳ್ತಾರೆ, ಅದಕ್ಕೆ ಊರ ಹೆಸರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಗೌಡ್ರಲ್ಲ ಅಧ್ಯಕ್ಷರು, ನಮಗ್ ನೀವು ಗೌಡ್ರೆ. ಹಿಂದಿನ ಕಾಲದಲ್ಲಿ ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡಾರಲ್ಲ ಪಂಚಾಯತಿಗೆ ಕೂತ್ಕೊಂಡಾಗ ಏನಂತ ಇದ್ರು? ಗೌಡ್ರೆ ಅಂತ ಇದ್ದಿದ್ದು.
ಕಳಿಸ್ಕೊಡ್ತೀನಿ, ನಾನು ಕೊಡ್ತೀನಿ ಅವೆಲ್ಲ. ನೀವು ಅವರಿಗೆ ಅಗಲೊತ್ತು ಕರೆಂಟ್ ಕೊಟ್ಟಿದ್ರೆ 1,000 ಕೋಟಿ ಆಗಲಿ 2,000 ಕೋಟಿ ಆಗಲಿ ಕರೆಂಟ್ ಬೇರೆ ರಾಜ್ಯಗಳಿಂದ ತಗೊಂಡು 2,000 ನಾವು ಕೊಡ್ತಾ ಇದ್ರಿ ಫ್ರೀಗೆ 2,000 ರೂಪಾಯಿ ಕೊಡ್ತಾ ಇಲ್ವಾ? ಫ್ರೀ ಬಸ್ ಕೊಡ್ತಾ ಇದ್ರಿ, ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ. 2,000 ಕೋಟಿ ಖರ್ಚು ಮಾಡಿದ್ರೆ ಅವ್ರು ಯಾರು ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ಬೇಕು ರಾತ್ರಿ ಎಲ್ಲ, ಹೆಂಡತಿ ಮಕ್ಕಳು ಬಿಟ್ಟು ಹೇಳ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ, ಇದಾದ್ಮೇಲೆ ನೀವು ಕೇಳಿ. ಕೆಲವು ರೈತರು ಏನ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡಿದ್ದಾರೆ, ನಮಗೆ ಹಗಲು ಹೊತ್ತು ಸಂಪೂರ್ಣ ಕೊಟ್ಟರೆ ನಮ್ಮ ಬೋರ್ವೆಲ್ಗಳು ಕಂಟಿನ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ರಾತ್ರಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕರಡಿ ಕಾಟ ಇದೆ, ಹುಲಿ ಕಾಟ ಇದೆ, ಆನೆ ಕಾಟ ಇದೆ, ಅಲ್ಲೆಲ್ಲ ಈಗಾಗಲೇ ಆರ್ಡರ್ ಕೊಟ್ಟಿದ್ದೀವಿ, ಹಗಲು ಹೊತ್ತೇ ಕೊಡ್ಲಿಕ್ಕೆ ಈಗಾಗಲೇ ನಾವು ಆದೇಶ ಕೊಟ್ಟಿದ್ದೀವಿ. ರೈತರು ರಾತ್ರಿ ಕರೆಂಟ್ ಈಗ ಕೇಳೋದಿಲ್ಲ. ನನ್ನ ಹತ್ರ ರೈತರು ಈ ಪ್ರಶ್ನೆ ಕೇಳಿದ್ದು, ನಾನು ಫೋಟೋ ಕೊಟ್ಟಿದ್ದೀನಿ. ಮತ್ತೆ ಒಂದು ನೀವು ತಿಳ್ಕೊಳ್ಳಿ, ನೀವೇನು ಅದಕ್ಕೆ ಅವನಿಗೆ ಹಾಸ್ಪಿಟಲ್ ದುಡ್ಡು ನೀವೇನು ಕೊಡಲ್ಲ, ಫಾರೆಸ್ಟ್ ಅವ್ರು ಕೊಡೋದು. ನೀವು ಕರಡಿ ಕಡಿದ್ರೆ ನಿಮ್ ಪವರ್ ಇಲಾಖೆ ಅವ್ರು 10 ಪೈಸಾ ಕೊಡಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ದುಡ್ಡು ಕೊಡ್ಬೇಕು. ಎಷ್ಟು ಕೊಡ್ತಾರೆ? 30,000 ರೂಪಾಯಿ ಕೊಡ್ತಾರೆ. ಅವನ್ ಖರ್ಚು ಎಷ್ಟಾಗಿದೆ? 65-70 ಸಾವಿರ ಆಗಿದೆ, 120 ಸ್ಟಿಚ್ಚು. ನೀವೇನು ಕೊಡಲ್ಲ. ಫಾರೆಸ್ಟ್ ಅವ್ರು ಹೇಳ್ತಾರೆ, ಏಯ್ ನೀನ್ ರಾತ್ರಿ ಯಾಕಾಯ ಓಡಾಡ್ದೆ, ನೀನ್ ಯಾವನ್ ಹೇಳಿದ್ದ, ನೀನ್ ಫಾರೆಸ್ಟ್ ಸಂಡೂರು ಎಲ್ಲ ಬೆಟ್ಟಗುಟ್ಟುಗಳಲ್ಲಿ, ನಾನು ಅಲ್ಲೇ ಹೋಗಿದ್ದೆ ರಾತ್ರಿ, ನಾನು ಹೋದಾಗ 7 ಗಂಟೆ, ಬೆಟ್ಟಗುಟ್ಟುಗಳಲ್ಲಿ ಪೂರ್ತಿ ಅದ್ರ ಮಧ್ಯೆ ಹೊಲಗಳು ಮಾಡ್ಕೊಂಡು ಬೆಳೀತಾ ಇದಾರೆ. ನೀನ್ ಯಾವನೇ ಇಲ್ಲಿ ಬರ ಕೇಳ್ದ ನೀನ್ ರಾತ್ರಿ ಹೊತ್ತು ಅಂತಾರೆ. ನೀವು ಕೇಳಿದ್ರೆ ರೈತರು ಅವರೇ ಕೇಳಿದ್ರು ಅಂತ ನೀವ್ ಹೇಳ್ತೀರ. ಅಂದ್ರೆ ಜಾರ್ಜ್ ಅವರೇ, ನಿಮ್ಮ ಮಾಡಿದ್ದ ತಪ್ಪು ಕೂತ್ಕೊಳ್ಳಿ. ಅಯ್ಯೋ ಸರ್, ನಾಯಕರೇ, ಈಗ ನಿಮ್ಗೆ ಕೃಷ್ಣ ಬೈರೇಗೌಡ್ರೆ ನನಗೆ ರಾತ್ರಿ ಹೊತ್ತು ಪಂಪ್ ಆನ್ ಮಾಡ್ಲಿಕ್ಕೆ ಹೋಗಿ ಕರಡಿ ಮಾಡಿದ್ರೆ ನಮ್ಮ ಇಲಾಖೆಯಿಂದಲೇ ಕಂಪಲ್ಸೇಷನ್ ಕೊಡ್ತೀನಿ. ಅದನ್ನು ಒಳ್ಳೇದು, ಅದಕ್ಕೆ ನೋಡಿ, ಇದು ಹೋಗ್ಲಿ ರೆಕಾರ್ಡ್ ಹೋಗ್ಲಿ. ಇನ್ನು ಮೇಲೆ
ಸೊ ಈಗ ಹೊಸ ಒಂದು ತಳಿ ಬಂದಿದೆಯಂತೆ, ಲೇಪಾಕ್ಷಿ ಶೇಂಗಾ ಅಂತ ಆಂಧ್ರದಲ್ಲಿ. ಅಲ್ಲಿ ನಾರ್ಮಲಿ ನಮ್ದು ಶೇಂಗಾ ಎಷ್ಟು ಬರ್ತೈತೆ, 40ರಿಂದ 50 ಕಾಳು ಬರ್ತೈತೆ ನಮ್ಮಲ್ಲಿ. ಅದರಲ್ಲಿ 100ರಿಂದ 120 ಕಾಳು ಬರ್ತೈತಂತೆ. ಆಂಧ್ರದವರು ಈ ಬೆಳೆಯನ್ನ ಬೆಳೀತಾ ಇದ್ದಾರೆ ಅಂದ್ರೆ ನಾವು ಕರ್ನಾಟಕದವ್ರು ಯಾಕೆ? ನಾವು ಈಗ ನಿಮಗೂ ಗೊತ್ತಿರೋ ಪ್ರಕಾರ ನಾವು ಎಣ್ಣೆನೆಲ್ಲ ಆಮದು ಮಾಡ್ಕೊಂತ ಇದ್ದೀವಿ, ನಮ್ಮಲ್ಲಿ ಸಾಕಾಗ್ತಾ ಇಲ್ಲ. ನಮ್ಮಲ್ಲಿ ಬರುವಂತ ಎಣ್ಣೆ ಕಾಳುಗಳ ಬೀಜದಿಂದ ಬರುವಂತ ಎಣ್ಣೆ ಏನಿದೆ ನಮ್ಮ ರಾಜ್ಯಕ್ಕೆ ಸಾಕಾಗ್ತಾ ಇಲ್ಲ, ನಾವು ಇಂಪೋರ್ಟ್ ಮಾಡ್ಕೊಂತ ಇದ್ದೀವಿ. ನಾವು ಇಂಪೋರ್ಟ್ ಮಾಡ್ಕೊಂತ ಇರೋದ್ರ ಬದಲಾಗಿ ಆ ಇಂಪೋರ್ಟ್ ಮಾಡೋ ಕಾಸ್ಟ್ ನಿಮ್ಗೆ ಗೊತ್ತಿದೆ, ಡಾಲರ್ ಲೆಕ್ಕದಲ್ಲಿ ನಾವು ಕೊಡ್ಬೇಕು ಬೇರೆ. ನಮ್ಮ ದೇಶಕ್ಕೆ ಲಾಸು, ನಮ್ಮ ರಾಜ್ಯಕ್ಕೆ ಲಾಸು. ಈ ದುಡ್ಡನ್ನೇ ಅವ್ರಿಗೆ ನಾವು ಕೊಟ್ಬಿಟ್ಟು ರೈತರಿಗೆ ಈ ತರ ಮಾದರಿಗಳನ್ನ ಕೊಟ್ಟು ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಮ್ಮಲ್ಲೇ ಸಫಿಶಿಯಂಟ್ ಆಗಿ ಇವತ್ತು ಬೆಳೆದೇ ಇರ್ಬೋದು, ಇನ್ನು 10 ವರ್ಷಕ್ಕಾದ್ರೂ, ಇನ್ನು 15 ವರ್ಷಕ್ಕಾದ್ರೂ ನಾವು ಸ್ವಾವಲಂಬಿಗಳಾಗಕ್ಕೆ ಅವಕಾಶ ಆಗ್ತದೆ. ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮಿನಿ ವಿಧಾನಸಭೆ ನಡೀತಾ ಇದೆ. ರಂಗನಾಥ್ ಅವರು ಮುಖ್ಯಮಂತ್ರಿ ಅಲ್ಲ ಸರ್, ರಂಗನಾಥ್ ಅವರು ಅವರೆಲ್ಲ ಏನಂದ್ರೆ ಅಲ್ಲಿ ಮಂಡ್ಯದವರೆಲ್ಲ ಸೇರಿ ಅವರು ಏನಪ್ಪ ಮೈಕು ಇನ್ನೊಬ್ಬ ಸಿಎಂ ಮಾಡ್ಬೇಕು ಅಂತ ಹೊರಟವ್ರು ಅವರೆಲ್ಲ. ಇನ್ನೊಬ್ಬ ಸಿಎಂ ಅದೇ ಹೇಳಿದಾರಲ್ಲ, ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ನಮ್ಮ ಮಂಡ್ಯ ಎಲ್ಲ ಗರ್ಗಾನ ಏನು ಗಾಣಿಗ ಅವರು ಸಿಎಂ ಮಾಡ್ತೀನಿ ಅಂತ ಹೊರಟವ್ರಲ್ಲ, ಅದಕ್ಕೆಲ್ಲ ಸಭೆ ಮಾಡ್ತಾವ್ರೆ. ಸ್ವಲ್ಪ ನೋಡ್ಕೊಳ್ಳಿ ಸರ್, ಜಾರ್ಜವ್ರೆ ಸ್ವಲ್ಪ ಆ ಕಡೆ ಗಮನ ಕೊಡಿ. ಏನೋ ಬೀಳ್ಸಕ್ಕೆ ಏನೋ ಟ್ರೈ ಮಾಡ್ತಾವ್ರೆ ಎಲ್ಲ. ಅವರು ಸ್ಟೇಟ್ಮೆಂಟ್ ಮಾಡ್ಬಿಟ್ಟವ್ರೆ ಆಲ್ರೆಡಿ. ನಿಮ್ ಕುರ್ಚಿ ನೋಡ್ಕೊಳ್ಳಿ. 2 ವರ್ಷ ಆದ್ಮೇಲೆ ಚೇಂಜ್ ಮಾಡ್ತಾರೆ ಅಂತ ಹೇಳೋರಲ್ಲ. ಮಾನ್ಯ ಮುನಿಯಪ್ಪನವರು ಡೌಟ್, ಮುನಿಯಪ್ಪನವರು ಸೀನಿಯರು, ಅವ್ರು 2 ವರ್ಷ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಈ ಸರ್ಕಾರ ಸಿದ್ದರಾಮಯ್ಯನವರು 5 ವರ್ಷ ವಿರೋಧ ಪಕ್ಷದ ನಾಯಕರಿಗೆ ಗ್ಯಾಂಗ್ ಅಲ್ಲಿ ನೋಡಿ, ಅವ್ರೆಲ್ಲರೂ ಅದೇ ಅಲ್ನೋರೆ ನೋಡಿ. ಸರ್ ಮಾತೆತ್ತಿದ್ರೆ ನೀವು ಪದವಿ ಬಗ್ಗೆ ಯೋಚನೆ ಮಾಡ್ತೀರಿ. ನಿಮ್ಗೆ ಇವತ್ತು ಬಹಳಷ್ಟು ದಿನದ ನಂತರ ನಿಮ್ಗೆ ಒಂದು ಭಾಗ್ಯ ಬಂದಿದೆ. ದಯವಿಟ್ಟು ನಿಮ್ಮ ಕಾರ್ಯಕ್ರಮನ ವಿರೋಧ ಪಕ್ಷದ ಸೀಮಿತವಾಗಿರ್ಲಿ ಅಂತ ನಾವು ಮನವಿ ಮಾಡ್ಕೋತೀವಿ. ಕೃಷ್ಣಬೈರೇಗೌಡರಿಗೆ ನಾನು ವಿನಂತಿ ಮಾಡ್ತೀನಿ, ಈ ಒಂದು ನಾವು ಸ್ವಾವಲಂಬಿ ಆಗುವಂಥದ್ದಕ್ಕೆ. ಹೇಗೆ ಈಗ ನಾವು ಕಾಫಿ, ನಿಮಗೂ ಗೊತ್ತಿದೆ ಕಾಫಿಗೆ ಮೊದಲು ಬೆಲೆ ಇರಲಿಲ್ಲ, ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರು. ಆದ್ರೆ ಅವ್ರ ಕಾಫಿಗೆ ಇಂಟರ್ನ್ಯಾಷನಲ್ ಒಂದು ಲೆವೆಲ್ ಅನ್ನ ಕೊಟ್ಟರು, ಕಾಫಿ ಡೇ ಈ ತರದೆಲ್ಲ ಮಾಡಿದ್ರು. ನಾವು ನೆನ್ಸ್ಕೊಬೇಕು ಅವ್ರು ಯಾರೇ ಇದ್ರು ಕೂಡ. ಹಾಗೆ ನೀವು ಕಾಫಿ ಬೋರ್ಡ್ ಹೇಗೆ ಮಾಡಿ ನಾವು ಕಾಫಿ ಬೆಳೆಗಾರರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಮಾರ್ಕೆಟೇ ಕೊಡಿಸಿದಿರಿ, ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಿದಿರಿ. ನಾನು ನಿಮಗೆ ವಿನಂತಿ ಮಾಡ್ತೀನಿ, ಈ ಶೇಂಗಾ ಅಭಿವೃದ್ಧಿ ಒಂದು ಮಂಡಳಿ ಮಾಡಿ, ಈ ತರದ ತಳಿಗಳನ್ನ ತಂದು ಅವ್ರು ಕೊಡಿ, ಅವರಿಗೆ ಸಹಾಯ ಮಾಡಿದ್ರೆ ನಾವು ಸ್ವಾವಲಂಬಿಗಳಾಗ್ತೀರಿ. ಇದು ನನ್ನ ಸಲಹೆ ಅಷ್ಟೇ. ಬರಗಾಲದಲ್ಲಿ ಬವಣೆಯಲ್ಲಿರ್ತಕ್ಕಂಥ ಈ ರೈತರು ಇಷ್ಟು ಆದಾಯ ಬಂದ್ರೆ ಅಂದ್ರೆ ಡಬಲ್ ಆಗ್ತೈತೆ. ಆ ಅಮ್ಮ ಏನ್ ಹೇಳಿದ್ಲು, 12,000 24,000 ಬರ್ತದೆ ಆ ಅಮ್ಮನಿಗೆ ಎಕರೆಗೆ. ಅಂದ್ರೆ ಬೆಳೆ ಬೆಳೆದಿರ್ತಾರ, ದುಡ್ಡು ಖರ್ಚು ಮಾಡಿರ್ತಾರೋ ಅದಕ್ಕಿಂತ ಹೆಚ್ಚಿನ ಆದಾಯ ಆ ರೈತರಿಗೆ ಸಿಗ್ತೈತೆ. ಅದರಿಂದ ಇದು ನನ್ನ ಕಳಕಳಿಯ ಮನವಿ. ಈ ಒಂದು ಬೋರ್ಡ್ ಅನ್ನ ಮಾಡಿ, ಯಾವ ರೀತಿ ಕಾಫಿ ಬೋರ್ಡ್ ಮಾಡಿದಿರೋ ಅದಕ್ಕೆ ಮಾಡಿ ನಮ್ಮಲ್ಲೇ ಒಂದು ಆದಾಯ ಸೃಷ್ಟಿ ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಅದೇ ರೀತಿ ನಾನು ಚಿಕ್ಕಮಗಳೂರು ಜಿಲ್ಲೆಗೆ ಬಂದೆ, ಮೇಡಮ್ ಅವ್ರು ಮಾತಾಡ್ತಾ ಇದ್ರು, ರೋಪ್ ಹಾಕಿದ್ರು ಅವಾಗ ಎಲ್ಲರಿಗೂ. ಚಿಕ್ಕಮಗಳೂರು ಜಿಲ್ಲೆನೂ ನಾನು ಬರ ಅಧ್ಯಯನಕ್ಕೆ ಹೋಗಿದ್ದೆ ಮೇಡಮ್, ಅಲ್ಲೂ ಕೂಡ ರಾಗಿ ಬೆಳೆದಿದ್ದಾರೆ. ಕಡೂರು ಭಾಗದಲ್ಲಿ ನಾನು ಹೋಗಿದ್ದೆ, ಅಲ್ಲೂ ಕೂಡ ರಾಗಿ ಬೆಳೆದಿದ್ದಾರೆ. ಆದರೆ ರಾಗಿ ಬಂದಿಲ್ಲ, ಅದರಲ್ಲಿ 10% ಇಲ್ಲ, ಎಲ್ಲ ಬೂಸ್ಗೆ ಬಂದಂಗೆ ಆಗ್ಬಿಟ್ಟಿದೆ. ಹುಲ್ಲು ಸಿಗ್ಬೋದು ಅಷ್ಟೇ, ರಾಗಿ ಅಂತೂ ಅಲ್ಲಿ ಸಿಗಲ್ಲ. ಸರ್ ಸೆಂಟರಿಗೆ ಹೇಳ್ಬಿಡಿ ಮಾನದಂಡ ಚೇಂಜ್ ಮಾಡ್ಲಿಕ್ಕೆ, ಆಗ ನಮ್ ಚಿಕ್ಕಮಂಗ್ಳೂರ್ಗೂ ಪರಿಹಾರ ಸಿಕ್ಬಿಡುತ್ತೆ. ನಾನು ನೀವು ಕೇಳಿಸ್ಕೊಂಡಿಲ್ಲ, ನಾನು ಸ್ಟಾರ್ಟಿಂಗೇ ಹೇಳಿದೆ, ಕೇಳಿ ಕೃಷ್ಣ ಬೈರೇಗೌಡ್ರನ್ನ, ಮಾನದಂಡ ಏನು ಅನ್ನೋದು ಹೇಳಿದೆ. ನಮ್ಮ ಮುಖ್ಯಮಂತ್ರಿಗಳ ಜೊತೆ ನೀವು ಹೋಗ್ಬಿಡಿ ಸರ್, ನಾನು ಪ್ರೈಮ್ ಮಿನಿಸ್ಟರ್ ಮಾತಾಡಿ ನಾನು ಬರ ಇದೆ ಅಂತ ಹೇಳಿ ಅವ್ರು ದಾರಿ ಹುಡುಕ್ಬೇಕಾಯ್ತು ಸರ್ಕಾರಮ್ಮ. ಸರ್ಕಾರ ಯಾಕೆ ಸರ್, ನೀವೆಲ್ಲರೂ ಇದ್ದೀರಲ್ಲ, 25 ಜನ ನೀವು ಎಂಪಿಗಳಿದ್ದೀರಾ, ವಿರೋಧ ಪಕ್ಷದ ನಾಯಕರಿದ್ದೀರಾ, ನಿಂತಿದ್ದೀರಾ. ನಮ್ಮ ಮುಖ್ಯಮಂತ್ರಿಗಳಿಗೆ ನೀವು ಜೊತೆ ಕೊಡಿ. ಅಲ್ಲ ಮೊದಲ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿ, ಆಮೇಲೆ ಪ್ರೈಮ್ ಮಿನಿಸ್ಟರ್ದೆಲ್ಲ ಯೋಚನೆ ಮಾಡುವಂತ್ರಿ. ಈಗ 4:10 ಸ್ಟಾರ್ಟ್ ಆಗಿದೆ.
1 ಗಂಟೆ ಚಾರ್ಜ್ ಅವ್ರದ್ದು, ಅರ್ಧ ಗಂಟೆ ನಂದು. ಅದೆಲ್ಲ ಲೆಕ್ಕ ನಿಮ್ಗೆ ಬಂದು ಬಿಡ್ತದೆ. 100 ಎಕರೆ ಅದೇನು ಹೇಳ್ತಾರ, 100 ಎಕರೆ 99 ಎಕರೆ ಪಟೇಲ್ರದ್ದು, 1 ಎಕರೆ ನಂದು ಅಂದಂಗೆ ಅವ್ರದ್ದು ಆಗಿದೆ ಇವತ್ತು ಕತೆ. ಅದಕ್ಕೆ ನಾನು ಅವ್ರು ಬಿಟ್ಬಿಟ್ಟಿದ್ದೀನಿ. ಈಗ ಕೃಷ್ಣ ಬೈರೇಗೌಡರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ಅದರಿಂದ ತಾವು ಇರ್ಲಿಲ್ಲ, ನಮ್ಮ ಶಿವಲಿಂಗೇಗೌಡರು ಇದ್ರು, ಅವ್ರು ಹೇಳಿದ್ರು ಪೂರ್ತಿ ಸಮಯ ತಗೊಳ್ಳಿ, ರೈತರ ಪರವಾಗಿ ಮಾತಾಡಿ ಅಂತ ಅವರೇ ಹೇಳಿದ್ದಾರೆ. ಅದರಿಂದ ದಯವಿಟ್ಟು ಬರದ ಮೇಲೆ ಚರ್ಚೆ ಮಾಡ್ತಾ ಇರೋದು. ಇಡೀ ಸದನದಲ್ಲಿರುವಂತ ಎಲ್ಲಾ ಶಾಸಕರು ಇದ್ರ ಬಗ್ಗೆ ಮಾತಾಡ್ಬೇಕು. ಆಡಳಿತ ಪಕ್ಷದವರು ಮಾತಾಡಕ್ ರೆಡಿ ಇದ್ದಾರೆ, ಅವರು ಮಾತಾಡ್ಲಿ. ಅದಕ್ಕೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ಬೇಕು. ನಾನು ಮೊದಲನೇ ಬಾರಿ ತಾವು ಬಂದು ನಾನು ಮಾತಾಡಿದ್ದೀನಿ ನಿಮ್ಮ ಹತ್ರ, ನೀವು ನನ್ನ ಸ್ನೇಹಿತರು, ನೀವು ಅಲ್ಲಿ ಕೂತಿರ್ಬೋದು ಇವತ್ತು, ಆದ್ರೆ ನೀವು ಇಲ್ಲಿ ಕೂತಿದ್ದಾಗ ನಾನು ನಿಮ್ ಸ್ನೇಹಿತರು. ಇಲ್ಲಿ ಕೂತ ಈಗ ಅಲ್ಲಿ ಕೂತಾಗ ನಮ್ಗೆ ಏನಂತ ಹೇಳಿದ್ರೆ ಇವತ್ತು ಕಾಲಿಂಗ್ ಅಟೆನ್ಷನ್ ತಗೊಳ್ಳಿಕ್ಕಿದ್ದ ಕಾರಣ ಇಲ್ಲ ನಾಳೆ ಮಾಡ್ಕೊಳ್ಳಿ, ಅದೆಲ್ಲ ನಾಳೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಚಿಕ್ಕಮಗಳೂರು ಜಿಲ್ಲೆ ರಾಗಿ ಇದ್ದದ್ದು ಹೋಗಿದ್ದೆ. ಅಲ್ಲಿ ರಾಗಿ ಹಾಳಾಗಿದೆ, ಅದು ಬೇರೆ ಪ್ರಶ್ನೆ. ಅಲ್ಲಿ ಮೊಬೈಲ್ ಆಪ್ ಮಾಡ್ತಾರೆ. ಕೃಷ್ಣ ಬೈರೇಗೌಡ್ರೆ ಅವ್ರದ್ದು ಮುಗಿಸ್ಬಿಡಿ ಬೇಗ. ಮೊಬೈಲ್ ಆಪ್ ಮಾಡ್ತಾರೆ. ದಾಖಲಿಸಿದ ಬೆಳೆ ವಿಮೆ, ಬೆಳೆ ದಾಖಲೆ ಮಾಡ್ತಾರೆ. ಒಂದು ಆಪ್ ಅದು. ಅದರಲ್ಲಿ ರೈತನ ಹೆಸರು ಪಾಂಡುರಂಗ, ಸರ್ವೆ ನಂಬರು 118 ಚಿಕ್ಕಮಗಳೂರು, ಮೊಬೈಲ್ ನಂಬರ್ ಇಲ್ಲ, ಮೊಬೈಲ್ ನಂಬರೇ ಇಲ್ಲ ಅದಕ್ಕೆ. ಆಮೇಲೆ ಅದ್ರಾಗ ಒಂದು ಮನವಿ ಸೇರಿಸ್ತಾರೆ. ಕೃಷ್ಣ ಬೈರೇಗೌಡರು ಕಳಿಸ್ತೀನಿ ಇದನ್ನ. ಇದು ಬೀದರಿಂದ ಇಲ್ಲಿವರೆಗೂ ದೊಡ್ಡಬಳ್ಳಾಪುರದವರೆಗೂ ಇದೆ ಆಪ್. ಅದರಲ್ಲಿ ಮೊಬೈಲ್ ನಂಬರ್ ಇಲ್ಲ, ರೈತನ ಮೊಬೈಲ್ ನಂಬರ್ ಇಲ್ಲ. ಅಧಿಕಾರಿಗಳು ಎಷ್ಟು ಹುಷಾರು ಅಂತ ಹೇಳಿದ್ರೆ, ಮನವಿ ರೈತರು ಮೊಬೈಲ್ ಸಂಖ್ಯೆ ನಮೂದಿಸದೇ ಇದ್ದಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದ್ದಲ್ಲಿ ತಮ್ಮ ತಾಲೂಕು ಕಚೇರಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿದೆ ಅಥವಾ ತಿದ್ದುಪಡಿ ಇದ್ರೆ ನಮಗೆ ತಿಳಿಸಿ ಅಂತ. ನಾನು ರೈತನ್ ಕೇಳಿದೆ, ಏನಪ್ಪಾ ಇದು ಮಾಡಿರೋದು ಗೊತ್ತಾ ಸರ್? ಇವತ್ತೇ ನೀವೇ ಹೇಳ್ತಾ ಇರೋದು, ಇದನ್ನ ನಾನು ನೋಡೇ ಇಲ್ಲ ಸರ್ ಅಂತ. ನಾನು ಅವನ್ನ ಕೇಳಿದೆ, ಒಬ್ಬರನ್ನ ಏಜೆಂಟ್ ಮಾಡಿರ್ತೀರಿ ನಾವು ಈ ಸರ್ವೆ ಮಾಡಕ್ಕೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ರಿ, ಯಾರೋ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ವಿಲೇಜ್ ಅಕೌಂಟೆಂಟು ಅವರೆಲ್ಲ ಹೋಗ್ತಾರೆ ಅಂತ. ಅವ್ರ್ಯಾರು ಹೋಗಲ್ಲ. ಒಬ್ಬ ಏಜೆಂಟನ್ನ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಕಳಿಸ್ತೀರಿ. ಅವನಿಗೆ 10 ರೂಪಾಯಿ ಕೊಡ್ತೀರಿ. 10 ರೂಪಾಯಿ. ಅವನು 3 ತಿಂಗಳು 2 ತಿಂಗಳು ಏನೋ ಕೊಟ್ಟಿದ್ದಾರೆ, 1500 ಮಾಡಬೇಕು. ಅವನಿಗೆ 10 ರೂಪಾಯಿ ಕೊಡ್ತೀವಿ. ಅವನು ಹೋಗಿ ಹೊಲದಲ್ಲಿ ನಿಂತ್ಕೊಂಡು ಅದನ್ನ ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡ್ತಾನೆ. ಇದು ಪದ್ಧತಿ. ಅವನಿಗೆ 10 ರೂಪಾಯಿ. ಅವನು ನೀವೇ ತಿಳ್ಕೊಳ್ಳಿ, ಆ ರೈತ ಅಲ್ಲಿ ಹೋದಾಗ ಅವನು ಅದೇ ಊರವನು, ನಾರ್ಮಲಿ ಅದೇ ಊರನ್ನೇ ಮಾಡಿರ್ತಾರೆ. ಹೋದಾಗ ಆ ರೈತನ ಕರೆದ ಅವನ ಜೊತೆ ಮಾಡಿದ್ರೆ ಅದೇ ಊರಲ್ಲಿ ಇರ್ತಾನೆ, ಮಾಡ್ಬೋದಾಯ್ತು. ಮಾಡಿಲ್ಲ. ಎಲ್ಲ ಕಡೆ ಕೇಳಿದ್ದೀನಿ, ಯಾವ ರೈತರಿಗೂ ಇದು ಮಾಡಿರೋದು ಗೊತ್ತೇ ಇಲ್ಲ. ಅವ್ರೇನ್ ಹೇಳಿದ್ದಾರೆ, ನಿಮ್ಮ ಮೊಬೈಲ್ ನಂಬರ್ ಸರಿ ಇಲ್ಲದಿದ್ದರೆ ದಯವಿಟ್ಟು ಸಂಪರ್ಕಿಸಿ. ಎಲ್ಲಿಗೆ ಸಂಪರ್ಕ ಮಾಡಬೇಕು ಗೊತ್ತೇ ಇಲ್ಲ, ಮಾಡಿರೋದೇ ಗೊತ್ತಿಲ್ಲ. ಫೋಟೋ ಮಾತ್ರ ಅಪ್ಲೋಡ್ ಮಾಡಿದ್ದಾರೆ. ತಿರುಗಿ ನೆಕ್ಸ್ಟ್ ಬೆಳೆ ವಿವರ ಕೊಟ್ಟಿರ್ತಾರೆ ಅವರು. ನಿಮ್ದು ಉರುಳಿ ಹಾಕಿದ್ದೀರಾ, 3 ಎಕರೆ ಇದೆ, ಶುದ್ಧ ಬೆಳೆ, ಅಪ್ರೂವ್ಡು, ಫೋಟೋ ಅಂದ್ರೆ ಹಾಕಿರ್ತಾರೆ. ಅದಾದ್ಮೇಲೆ ಮತ್ತೆ ಬರೀತಾರೆ, ಬೆಳೆ ವಿವರ ದಾಖಲಿಸುವುದು. ಇದೆಲ್ಲ ಕೊಟ್ಮೇಲೆ ಬೆಳೆ ವಿವರ ದಾಖಲಿಸಿರುವುದು ಸರಿ ಇಲ್ಲ ಎಂದಾದರೆ ತಮ್ಮ ಅಪೇಕ್ಷಣೆಯನ್ನು ಈ ಆಪ್ ಮೂಲಕ ಅಥವಾ ತಮ್ಮ ತಾಲೂಕು ಕಚೇರಿಯಲ್ಲಿ ಲಿಖಿತವಾಗಿ ಸಲ್ಲಿಸತಕ್ಕದ್ದು. ದಾಖಲಿಸಿದ ಬೆಳೆ ವಿಮೆ ಕುರಿತು ಅಪೇಕ್ಷಣೆ ಇದ್ದಲ್ಲಿ ಕೆಳಗಿನ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಅವನಿಗೇನು ಗೊತ್ತೇ ಇಲ್ಲ, ಈ ತರ ಮಾಡ್ತಾರೆ, ಏನು ಗೊತ್ತಿಲ್ಲ. ಅವ್ನು ಲೋಕಲ್ ಆಗಿರೋನು, ಒಬ್ಬ ರೈತನು ಕರ್ಕೊಂಡೋಗಿ ಮಾಡಿಲ್ಲ ಅಂದ್ರೆ ರೈತ ಹೆಂಗ್ ಕಂಪ್ಲೇಂಟ್ ಕೊಡ್ತಾನೆ? ನನ್ನ ಬೆಳೆ ಸರಿ ಇಲ್ಲ, ನನ್ನ ಮೊಬೈಲ್ ನಂಬರ್ ಸರಿ, ಹೆಂಗ್ ಕೊಡ್ತಾನೆ? ದಯವಿಟ್ಟು ನಾನು ಸನ್ಮಾನ್ಯ ಕೃಷ್ಣ ಅವರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದನ್ನು ಸರಿ ಮಾಡಿ. ಅವರು ಎಲ್ಲ ಅವ್ರಿಗೆ 10 ರೂಪಾಯಿ ಕೊಡ್ತೀರಿ, ಅಲ್ಲೇ ಒಂದೇ ಹಳ್ಳಿಯಲ್ಲಿ. ಅವ್ನು ಹೋಗಿ ಮಾಡೋವಾಗ ರೈತರನ್ನ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಅವ್ರಿಗೂ ಖುಷಿ ಆಗ್ತೈತೆ, ಅವ್ರಿಗೂ ಸಂತೋಷ ಆಗ್ತದೆ. ಏನಪ್ಪ ಮಾಡಿದಾನೆ, ನಂದು ಬೆಳೆ ನಮೂದಾಗಿದೆ, ಆನಂದ್ ಅವನಿಗೇನೋ ಬರ್ತೈತೆ ಅಂತ, ಅವನಿಗೇನೋ ಒಂದು ಹಣ ಬರ್ಬೋದು ಅಂತ. ಒಂದು ಪಿಕ್ಚರ್ ಆಮೇಲೆ ಥಿಯೇಟರ್ ಒಳಗೆ ಹೋಗೋದು, ಟಿಕೆಟ್ ಸಿಕ್ಕಿದ್ರೆ ಒಳಗಡೆ ಗ್ಯಾರಂಟಿ ಸಿನಿಮಾ ಸಿಗ್ತೈತೆ. ಹಂಗೆ ಇದು ಅವ್ರಿಗೆ ಬಂದು ನನ್ನ ಹೊಲದಲ್ಲಿ ನಿಂತ್ಕೊಂಡು ಸರ್ವೆ ಮಾಡಿದಾರಪ್ಪ ಸರ್ಕಾರದವ್ರು, ಸಿದ್ದರಾಮಯ್ಯನವ್ರ ಸರ್ಕಾರ, ನೋಡಪ್ಪ ನಾನು ಬಂದು ಇಲ್ಲೇ ಸ್ಥಳದಲ್ಲಿ ನಿಂತು ಸರ್ವೆ ಮಾಡಿದ್ರೆ ಗ್ಯಾರಂಟಿ ಬರ್ಬೋದು ಅಂತ ಒಂದು ನಂಬಿಕೆ ಬರ್ತೈತೆ. ಒಬ್ಬರಿಗೂ ಹಂಗೆ ಮಾಡಿಲ್ಲ. ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಗಿಲ್ಲ. ನಾನು ಕೇಳಿದೆ ಅಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಗಿದ್ದೀನಪ್ಪ, ಇಲ್ಲ ಸರ್ ಅವ್ನಿಗೆ 10 ರೂಪಾಯಿ ಕೊಡ್ತೀನಿ, ಅವ್ನು ಮಾಡ್ತಾನೆ ಅಂತ. ಏಜೆಂಟ್
ದಯವಿಟ್ಟು ಇದನ್ನು ಸರ್ ಮಾಡಿ, ಕೃಷ್ಣ ಬೈರೇಗೌಡರು ದಯವಿಟ್ಟು ಸರ್ ಮಾಡಿದ್ರು. ಇದು ಎಲ್ಲ ಕಡೆನೂ ಇದು ನಾವು ನೋಡ್ತಾ ಇದ್ದೀರಿ. ಇದನ್ನು ಈ ವಿಚಾರವಾಗಿ ನಾನು ಮುಖ್ಯಮಂತ್ರಿಗಳಿರಲಿಲ್ಲ, ಜಾರ್ಜ್ ಅವರು ಉತ್ತರ ಕೊಟ್ಟರು ಎದ್ದು. ದಯವಿಟ್ಟು ಕರೆಂಟ್ ಏನು ಕೊಡ್ತಾ ಇದ್ದೀರಾ ಅದನ್ನು ಬೆಳಗ್ಗೆನೆ ಕೊಟ್ಬಿಡಿ, ರಾತ್ರಿ ಹೊತ್ತು ಬೇಡ. ಅಟ್ಲೀಸ್ಟು ರೈತ ಹೆಂಡ್ರು ಮಕ್ಕಳನ್ನ ಬಿಟ್ಬಿಟ್ಟು ರಾತ್ರಿ ಎಲ್ಲ ಲೋಕ್ ಕೂತ್ಕೊಳ್ಳೋದು ತಪ್ಪತೈತೆ, ಹಾವು ಕಚ್ಚಿಸ್ಕೊಳ್ಳೋದು ತಪ್ಪತೈತೆ, ಕರಡಿ ಪರ್ಚದ್ ತಪ್ಪತೈತೆ, ಚಿರತೆಗಳ ಕಾಟ ತಪ್ಪುತ್ತೆ. ಆಗ್ಬೋದು 1,000 ಕೋಟಿ 2,000 ಕೋಟಿ ಆಗ್ಬೋದು, ಯಾವ ಲೆಕ್ಕ. ನಮ್ಮ ಸಿದ್ದರಾಮಣ್ಣವರು 14 ಬಡ್ಜೆಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ ಹೆಂಗೆ ಏನು ಮಾಡಬೇಕು, ಹೇಗೆ ಹೊಂದಿಸ್ಬೇಕು ಅಂತ ಗೊತ್ತಿದೆ. ರೈತ ಸಂಕಷ್ಟದಲ್ಲಿದ್ದಾನೆ, ರೈತನ ಪರವಾಗಿ ಈ ಸರ್ಕಾರ ನಿಲ್ಲಬೇಕು ಅನ್ನೋದು ದೃಷ್ಟಿಯಿಂದ ನಾನು ತಮಗೆ ಇದನ್ನ ಹೇಳ್ತಾ ಇದ್ದೀನಿ ಬಂಧುಗಳೇ. ಆದ್ರಿಂದ ಇದಾದ್ಮೇಲೆ ನನ್ಗನ್ಸ್ತೈತೆ ಯಾವುದು ಸರ್, ಏನು ಹೇಳಿಲ್ಲ ಸರ್. ನೀವು ಹೋದ್ಮೇಲೆ ಈ ಮನಸ್ಸೇ ಬರಲಿಲ್ಲ ನನಗೆ. ನಾನು ಈ ಜಾರ್ಜ್ ಬರ ಅದು ಮಧ್ಯೆ ಎದ್ದು ಕೊನೆಗೆ ಇಲ್ಲಿ ತಿರ್ಕೊಂಡೆ. ನಾನು ಕೃಷ್ಣ ಬೈರೇಗೌಡ ತಿರುಗಿದ್ದು ಸದ್ಯಕ್ಕೆ ಮಾತಾಡ್ತಾ ಇದ್ದೀನಿ. ಈಗಲೇ ಕರೆಕ್ಟಾಗಿ 10 ನಿಮಿಷ ಮಾತಾಡಿದ್ದು ನಾನು, ಅದಕ್ಕೆ ಮುಂಚೆ ಒಂದ್ಸರಿನೂ ಬಿಟ್ಟೇ ಇಲ್ಲ. ಅದಕ್ಕೆ ಸರ ಒಳ್ಳೆ ಸರ್ ನೆಚ್ತೀನಿ ನಾನು. ಅದರಿಂದ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡುವಂಥದ್ದು, ಈ ಬರಗಾಲ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತೈತೆ. ಪಶುಗಳಿಗೆ ಸಂಬಂಧಪಟ್ಟಂತ ರೋಗಗಳು ಕೂಡ ಈ ಬರಗಾಲದಲ್ಲಿ, ಯಾಕಂದ್ರೆ ಮೇವು ಕಡಿಮೆ ಆಗ್ತೈತೆ, ನೀರು ಸಿಗಲ್ಲ ಸರಿಯಾಗಿ. ಇದರಿಂದ ಕಾಲುಬಾಯಿ ಜ್ವರ, ಚರ್ಮದ ಗಂಟಲು ಬೇನೆ, ಚಪ್ಪೆ ರೋಗ, ನೆಗಡಿ ರೋಗ ಇಷ್ಟನ್ನು ಕೂಡ ಅಧಿಕಾರಿಗಳೇ ನಾನು ಕೊಟ್ಟಿದ್ದು. ಸರ್ ಈ ಸಂದರ್ಭದಲ್ಲಿ ಇವೆಲ್ಲ ಬರ್ತೈತೆ. ಅದಕ್ಕೆ ಪಶುಸಂಗೋಪನಾ ಇಲಾಖೆ ಮಂತ್ರಿಗಳು ಇದ್ದಂಗಿಲ್ಲ, ಅವರು ಈ ಕಡೆ ಗಮನ ಹರಿಸ್ಬೇಕು. ಮತ್ತೆ ಮೇವು ಸಂಗ್ರಹ ಅವರು ನಮ್ಮ ಹೇಳಿರೋದು 8ರಿಂದ 10 ವಾರ ಆಗೋಷ್ಟಿದೆ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಆ ಥರದ್ದು ಎಲ್ಲೂ ಕಾಣಿಸಿಲ್ಲ, ಎಲ್ಲೂ ಆ ಥರದ ಸಂಗ್ರಹ ಮಾಡಿರುವಂಥದ್ದು ಎಲ್ಲೂ ಕಾಣಿಸಿಲ್ಲ. ಮತ್ತೆ ನಾನು ಜಿಲ್ಲಾಧಿಕಾರಿ ಕೇಳಿದೆ, ಏನಪ್ಪ ಮೇವು ಸಂಗ್ರಹಣೆ ಮಾಡೋಕ್ಕೆ ನಿಮ್ಗೆ ಏನೋ ಆದೇಶ ಇದೆಯಾ ಅಂತ. ಇಲ್ಲ ಸರ್, ಪಿ ಡಿ ಅಕೌಂಟ್ ಇದೆ, ದುಡ್ಡಿದೆ ನಮ್ಮ ಹತ್ರ, ಆದ್ರೆ ಆದೇಶ ಬಂದಿಲ್ಲ ಸರ್ಕಾರದಿಂದ. ಈ ಪರ್ಚೇಸ್ ಮಾಡಕ್ಕೆ ಆದೇಶ ಕೊಡ್ಬೇಕಂತೆ, ಮೇವು ಪರ್ಚೇಸ್ ಮಾಡಕ್ಕೆ ಕೊಟ್ಟಿಲ್ಲ ಇವರು. ಸರ್ಕಾರದಿಂದ ಇದುವರೆಗೂ ಆದೇಶ ಕೊಟ್ಟಿಲ್ಲ ಮೇವು ಇದಕ್ಕೆ. ಅಂದ್ರೆ ನನಗೆ ಈಗ ಬರ್ದೇ ಇರ್ಬೋದು 8 ವಾರ ಅಂತ ಹೇಳಿದ್ರ, ಮುಂದೆ ಜನವರಿ ಆದ್ಮೇಲೆ ಮಾರ್ಚ್ ಏಪ್ರಿಲ್ ವರೆಗೂ ನೀವು ಏನ್ ಮಾಡ್ತೀರಾ? ಎಲ್ಲಿಂದ ಈ ಮೇವನ್ನ ತರ್ತೀರಾ? ಎಲ್ಲಿ ಸಂಗ್ರಹಣೆ ಮಾಡಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ನಾನು ಪ್ರಶ್ನೆ ಕೇಳಿದ್ದು. ಅದ್ರ ಬಗ್ಗೆ ನೀವು ಹೆಚ್ಚು ಗಮನವನ್ನ ಕೊಡಬೇಕು. ನಾನು ಕೂಡ ಕಂದಾಯ ಸಚಿವನಾಗಿದ್ದೆ. ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ ಆಗಿ ಗೋಶಾಲೆಗಳನ್ನ ನಾವು ಮಾಡಬೇಕಾಗಿತ್ತು. ಇದುವರೆಗೂ ಒಂದು ಗೋಶಾಲೆನೂ ಮಾಡಿಲ್ಲ. ಮಾಡಿದ್ದಾರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಜಿಲ್ಲೆಗೊಂದು ಗೋಶಾಲೆ ಮಾಡಬೇಕು ಅಂತ ಹೇಳಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿದಾರಂತೆ. ಮಾಡಬೇಕು ಅಂತ ಹೇಳಿತ್ತು, ಅದು ಬಿಟ್ರೆ ಒಂದೇ ಒಂದು ಗೋಶಾಲೆನೂ ಇದುವರೆಗೂ ಮಾಡಿಲ್ಲ. ಒಂದೇ ಒಂದು ರೈತರಿಗೆ ಮೇವು ಕೊಡ್ಬೇಕಲ್ಲ, ಆ ಮೇವು ಕೊಡುವಂತ ಒಂದು ಸ್ಥಿತಿಯಲ್ಲೂ ಕೂಡ ಸರ್ಕಾರ ಇಲ್ಲ. ಇದಲ್ದಿರ ನಾನು ನೋಡಿದ್ದಲ್ಲಿ ದಾರಿಯಲ್ಲಿ, ಆ ಬಳ್ಳಾರಿಯಲ್ಲಿ ಬರ್ಬೇಕಾದ್ರೆ ನಾನು ದಾರಿಯಲ್ಲಿ ನೋಡಿದ್ದು ಈ ದೇವರ ಎತ್ತುಗಳು ಅಂತ ಬಿಡ್ತಾರೆ. ನಾನು ಚಿತ್ರದುರ್ಗದಲ್ಲಿ ಕೇಳಿದೆ ಎಷ್ಟವೇ ದೇವರ ಎತ್ತುಗಳು ಅಂತ. 1400 ಅಧಿಕಾರಿಗಳು ಹೇಳಿದ್ರು. 1400 ಇಡೀ ರಾಜ್ಯದಲ್ಲಿ ಎಷ್ಟಿರ್ಬೋದು? ಒಂದು 40-50 ಸಾವಿರ ಇರ್ಬೋದು ದೇವರ ಎತ್ತುಗಳು ಬಿಟ್ಬಿಟ್ಟಿರ್ತಾರೆ ಅವರು. ಈಗ ರೈತರು ಹುಲ್ಲಿಲ್ಲ ಅವ್ರ ಹತ್ರ, ಅವ್ರೇನ್ ಹಾಕಲ್ಲ. ಇದನ್ನ ಗೋಶಾಲೆಗೂ ಹೊಡಿಯಕ್ಕಾಗಲ್ಲ, ಗೋಶಾಲೆಗೆ ಹೋಗಲ್ಲ, ಇರಲ್ಲ, ಇಲ್ಲ ಸುತ್ತಾಡೋ ದನಗಳು. ಇದ್ರ ಬಗ್ಗೆನೂ ಇದು ಕೂಡ ಪ್ರಾಣಿನೇ, ದೇವರ ಹೆಸರಲ್ಲಿ ಬಿಟ್ಟಿರ್ತಾರೆ. ಏನೋ ಅವತ್ತಿನ ಧರ್ಮ ಅದೇನೋ ಹಂಗೆ ನಡ್ಕೊಂಡ್ ಬಂದಿದೆ, ಇವಾಗ ಕಡಿಮೆ ಬಿಡೋದು, ಹಿಂದೆ ಎಲ್ಲ ಬಿಡ್ತಾ ಇದ್ರು. ಇದ್ರ ಬಗ್ಗೆನೂ ನಾವು ಗಮನ ಹರಿಸ್ಬೇಕು. ಬರಗಾಲದಲ್ಲಿ ಇದನ್ನು ಕೂಡ ಒಂದು ಜೀವ, ಇದ್ರ ಕಡೆನೂ ಕೂಡ ನಾವು ಗಮನ ಹರಿಸಿದ್ರೆ ಈ ಮೂಕ ಪ್ರಾಣಿಗಳನ್ನು ನಾವು ಸಂರಕ್ಷಣೆ ಮಾಡೋಕ್ಕೆ ಆಗ್ತೈತೆ. ಅದಕ್ಕೋಸ್ಕರ ನಾನು ಬಳ್ಳಾರಿ DC ಮಾತಾಡಿದಾಗ ಅವ್ರು ಹೇಳಿದ್ರು, ಸರ್ ಸರ್ಕಾರದಿಂದ ನಮ್ಮ CM ಅವ್ರು ಹೇಳ್ತಾ ಇದ್ದಾರೆ,
PD ಅಕೌಂಟಲ್ಲಿ 780 ಕೋಟಿ ಏನೋ ಇದೆ ಅಂತ ಹೇಳಿದ್ರು PD ಅಕೌಂಟ್. ನಾನು DC-ಗೆ ಹೇಳಿದೆ, ಸರ್ ದುಡ್ಡು ಬಂದಿದೆ, ನಮ್ಮ ಹತ್ರ ದುಡ್ಡಿದೆ. ಎಷ್ಟು ಹೇಳಿದ್ರು ನನ್ಗೆ ಜ್ಞಾಪಕ, 10 ಕೋಟಿನೋ 12 ಕೋಟಿನೋ ಹೇಳಿದ್ರು. ನಾನು ಏನು ಮಾಡಿದ್ದೀರಪ್ಪ ಅಂತ ಹೇಳಿದೆ. ನೀವು ಚೆಕ್ ಮಾಡ್ಕೊಳ್ಳಿ, ನಾನು DC-ಯನ್ನ ಕರೆದು ಭೇಟಿ ಮಾಡಿ ಮಾತಾಡಿರೋ ಅಂಥದ್ದು. ಅವ್ರು ಹೇಳ್ದ, ಎಲ್ಲ ತಾಲೂಕುಗಳಿಗೂ 25 ಲಕ್ಷ ಕೊಟ್ಟಿದ್ದೀನಿ ಅಂತ. ಏನಕ್ಕೆ ಅಂತ, ಕುಡಿಯೋ ನೀರು ಕೊಟ್ಟಿದ್ದೀನಿ ಅಂತ. ಕುಡಿಯೋ ನೀರಿಗೆ ಸನ್ಮಾನ್ಯ ಕೃಷ್ಣ ಅವರೇ, ಈ ಕುಡಿಯೋ ನೀರಿಗೆ ನೀವು ಎಲ್ಲಿಂದ ತರ್ತೀರಿ? ಏನೋ ಅಲ್ಲೇ ಸಿಗಲ್ಲ, 1 ಕಿಲೋಮೀಟರ್ 1.5 ಕಿಲೋಮೀಟರ್ನ ನೀರು ತರ್ತೀರ ನೀವು. ಮಿನಿಮಮ್ ಎಷ್ಟು ಬೇಕಾಗ್ತೈತೆ ನಿಮಗೆ? ಒಂದು 10-12 ಲಕ್ಷ ಬೇಕಾಗ್ಬೋದು. ಒಂದು ತಾಲೂಕಲ್ಲಿ ಎಷ್ಟಿರ್ತತೆ? 40ರಿಂದ 50 ಗ್ರಾಮ್ಗಳಿರ್ತತೆ. ಹಂಗಾರೆ 2 ಗ್ರಾಮಕ್ಕೆ ಮಾತ್ರ ಕುಡಿಯೋ ನೀರಾ? ಇನ್ನು 48 ಗ್ರಾಮ ಏನು ಬಾಯ್ ಬಿಡ್ಕೊಬೇಕಾ? ಎಲ್ಲಿ ಹೋಗ್ಬೇಕು ಅವರೆಲ್ಲ? ದುಡ್ಡಿದೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನನ್ನ ದುಡ್ಡಿದೆ ಅಂತ. ಎಲ್ಲರಿಗೂ ಗೊತ್ತಿದೆ ದುಡ್ಡಿದೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಖರ್ಚೇ ಇಲ್ಲ. ಒಂದ್ ನಾನು ತಹಸೀಲ್ದಾರ್ ಕೇಳಿದೆ ಏನ್ ಮಾಡಿದ್ಯಾ ಅಂತ. ಇನ್ನು ಅಲ್ಲ ಇದು ನಾನು ಬಳ್ಳಾರಿದು ಹೇಳ್ತಾ ಇದ್ದೆ. ಬಳ್ಳಾರಿ ಜಿಲ್ಲಾಧಿಕಾರಿ ನೀವು ಇನ್ಚಾರ್ಜಾ? ಇಲ್ಲ ನಾಗೇಂದ್ರ, ಅವರು ನಾಗೇಂದ್ರ ಇದಕ್ಕೆ ಹೋಗಿದಾರಲ್ಲ, ತೆಲಂಗಾಣದಲ್ಲಿದ್ದಾರೆ. ನೀವು ಇಲ್ಲಿದ್ದೀರಾ? ನಾಗೇಂದ್ರ, ಸನ್ಮಾನ್ಯ ನಾಗೇಂದ್ರ ಅವರು ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ದುಡ್ಡಿದೆ, ಖರ್ಚು ಮಾಡೋ ಮನಸ್ಸು ಅಧಿಕಾರಿಗಳಿಗಿಲ್ಲ. ಮಾಡಕ್ಕೆ ಅವ್ರ ಮೇಲೆ ಒತ್ತಡ ಮಾಡಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಇಲ್ಲ. ಎಲ್ಲೆಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಇವಾಗ ಅಲ್ಲೆಲ್ಲ ಹೋಗಿದಾರೋ ಹೋಗ್ಕೊಂಡೆ, ಅದು ಪೊಲಿಟಿಕಲ್ ಅವ್ರು ಏನೋ ಮಾಡ್ಕೊಂಡೆ. ಅದು ದುಡ್ಡಿದೆ, 25 ಲಕ್ಷ ಬಿಡುಗಡೆ ಮಾಡ್ಬೋದಾಯ್ತು. ಒಂದೊಂದು ತಾಲೂಕಿಗೆ ಮಿನಿಮಮ್ ಅವ್ರ ಹತ್ರ ದುಡ್ಡಿದೆ, 4 ಕೋಟಿ 5 ಕೋಟಿ ಬಿಡುಗಡೆ ಮಾಡ್ಬೋದಾಯ್ತು. ಇಲ್ಲ, ಬಿಡುಗಡೆ ಮಾಡಲಿಲ್ಲ. ಆತರ ಆದೇಶ ಕೊಡ್ಲಿಲ್ಲ. ಜಿಲ್ಲಾ ಮಂತ್ರಿ ಹೋಗಿ ರಿವ್ಯೂ ಮಾಡಿ ಆತರ ಆದೇಶ ಕೊಡ್ಲಿಲ್ಲ. ಬಿಡುಗಡೆ ಮಾಡೋದು ಬಿಟ್ಟವ್ರಷ್ಟೇ. 25 ಲಕ್ಷ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳೇ? ನೀವೇ ಹೇಳಿ. ಬೋರ್ವೆಲ್ಲಿಂದ ಎಷ್ಟು ಕಡೆಯಿಂದ ನೀರು ತರಕಾಗ್ತದೆ? ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಯ್ತು? ಪ್ರೈವೇಟ್ ಬೋರ್ವೆಲ್ಗಳಿಸಿದೆ, ಅವ್ರಿಗೆ 10,000 ರೂಪಾಯಿ ತಿಂಗಳಿಗೆ ಕೊಟ್ರೆ ಅವರು ಪ್ರೈವೇಟ್ ಬೋರ್ವೆಲ್ ಕೊಡ್ತಾರೆ. ಅದರಿಂದ ನೀರು ತಗೊಂಡು ನಾವು ಸಪ್ಲೈ ಮಾಡ್ಬೋದಾಯ್ತು. ಅದನ್ನು ಮಾಡಿಲ್ಲ. ದುಡ್ಡಿದೆ, ಖರ್ಚು ಮಾಡಕ್ಕೆ ಮನಸ್ಸಿಲ್ಲ ಅಧಿಕಾರಿಗಳಿಗೆ ಯಾರಿಗೂ. ಈ ತರದ ಅಧಿಕಾರಿಗಳು 4 ಜನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಎಲ್ಲರೂ ದಾರಿಗೆ ಬರ್ತಾರೆ. ಬುದ್ಧಿ ಕಲಿಸೋರು ಯಾರು? ನಮ್ಮ ಮುಖ್ಯಮಂತ್ರಿಗಳು. ನಾನು ಹೇಳ್ದೆ ಅವಾಗೆ, ಜಾರ್ಜ್ ಅವರು ಎದ್ದಿರಲಿಲ್ಲ, ಪವರ್ ಕಟ್ ಆಗೋಯ್ತು. ಮುಖ್ಯಮಂತ್ರಿಗಳು ಮನೆಯಲ್ಲೇ ಪವರ್ ಕಟ್ಟು, ಮೀಟಿಂಗ್ ಆಗ್ಬೇಕಾದ್ರೆ ಪವರ್ ಕಟ್ ಆಯ್ತು. ಅವಾಗ ಆಮೇಲೆ 1 ತಿಂಗಳಾದ್ಮೇಲೆ ಮೀಟಿಂಗ್ ತಗೊಂಡು ಎಲ್ಲರಿಗೂ ಚಳಿ ಜರ ಬಿಡಿಸಿದ ಮೇಲೆ ತಿರ್ಗಿ ಎಲ್ಲ ಬೇರೆ ರಾಜ್ಯ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ತಗೊಂಡು ಆಮೇಲೆ ಪವರ್ಗೆ 7 ಅವರ್ ಅನೌನ್ಸ್ ಮಾಡಿದ್ರು ಮುಖ್ಯಮಂತ್ರಿಗಳು. ನಾನು ಎಷ್ಟು ಮಂತ್ರಿಗಳ ಬಗ್ಗೆ ನಾನೇನು ಇಂಡಿವಿಜುವಲ್ ಯಾರ ಬಗ್ಗೆನೂ ನನಗೇನು ಕೋಪ ಇಲ್ಲ. ಮಂತ್ರಿಗಳ ಬಗ್ಗೆ ಯಾರ ಬಗ್ಗೆನೂ ನನಗೇನು ಕೋಪ ಇಲ್ಲ. ಮುಖ್ಯಮಂತ್ರಿಗಳು ಮನೇನು ಕೂಡ ಜನತಾ ದರ್ಶನ ಮಾಡಿ ನೀವು ಅಹವಾಲು ಕೇಳಿ. ಈ ಬರಗಾಲದಲ್ಲಿ ಬಹಳ ಇಂಪಾರ್ಟೆಂಟ್ ಅದು ಕೂಡ. ಅಹವಾಲು ಕೇಳಬೇಕು, ಏನಾನ ಕಷ್ಟ ಇದ್ರೆ ಸ್ಪಂದನೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಜನತಾ ದರ್ಶನ ಮಾಡಿದ್ರು. ಪ್ರತಿ ತಿಂಗಳು ಮಾಡಬೇಕು ನೀವು ಅಂತ ಹೇಳಿದ್ರು. ಪ್ರತಿ ತಿಂಗಳು ಮಾಡಬೇಕು ಅಂತ. ಅದು ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಅಂತ ನಾನು ತಿಳ್ಕೊಂತೀನಿ. ಕನಸಿನ ಯೋಜನೆ ಮಾಡಿದ್ದಾರೆ. ಜನತಾ ದರ್ಶನಕ್ಕೆ ಟೈಮ್ ಇಲ್ಲ. ಸಿಎಂ ಮಾತು ಪಾಲಿಸದವರು ಫೋಟೋ ಹಾಕಿದ್ದಾರೆ. ಫೋಟೋ ಮಂತ್ರಿಗಳು. ಜನತಾ ದರ್ಶನಕ್ಕೆ ಟೈಮ್ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿರೋದು. ಮುಖ್ಯಮಂತ್ರಿಗಳು ಹೇಳಿದ್ರು ಜನತಾ ದರ್ಶನ. ಆಮೇಲೆ ಡೀಟೇಲ್ ಹಾಕಿದ್ದಾರೆ. ಏನ ಸುಮ್ಮನೆ ಹಂಗೆ ಆದ್ರೆ ಮಂತ್ರಿಗಳು ಹೇಳ್ತಾರೆ ಅಂತ. ಮೊದಲ ತಿಂಗಳು 100% ನೀವು ಉದ್ಘಾಟನೆ ಮಾಡಿದ್ರಲ್ಲ, 100% 25, 26 ಒಟ್ಟು 31 ಅಲ್ಲ, ದಿನಾಂಕ 25ನೇ ತಾರೀಕು 6ನೇ ತಾರೀಕು ಎಲ್ಲಾ ಜಿಲ್ಲೆಗಳು 31 ಜಿಲ್ಲೆಗಳಿಗೂ ಮಂತ್ರಿಗಳು ಹೋಗಿದ್ದಾರೆ. 2ನೇ ತಿಂಗಳು ಆಗಸ್ಟ್ 16 ಅವತ್ತು ಇಲ್ಲಿ 31 ಜನ ಹೋಗಿದ್ದಾರೆ. ಆಗಸ್ಟ್ ಬಂದ ತಕ್ಷಣ 13%. ಫಸ್ಟ್ನೇದಕ್ಕೆ ನೀವು 100% ಕೊಟ್ರೆ, ಜಿಲ್ಲಾ ಮಂತ್ರಿಗಳು ರಿವ್ಯೂ ಮಾಡಿರೋದು, ಸೆಕೆಂಡ್ನೇ ತಿಂಗಳಿಗೆ 13% ಮಂತ್ರಿಗಳು ಮಾತ್ರ ಹೋಗಿ ಜನತಾ ದರ್ಶನ ಮಾಡಿ ಜನರ ಅಹವಾಲನ್ನ ಕೇಳಿ ಜನರಿಗೆ ಸಹಾಯ ಮಾಡಬೇಕು ಅಂತ ಸಹಾನುಭೂತಿಯಿಂದ ಹೋದಂಥವ್ರು ಅವರು 13% ಮಾತ್ರ.
ಅಂದ್ರೆ 4 ಜನ ಇರಬೇಕು. 3ನೇ ತಿಂಗಳಿಗೆ ಬನ್ನಿ. ಏನೋ ಆ ತಿಂಗಳು ಏನೋ ಹಬ್ಬ ಹರಿದಿನ ಅವ್ರಿಗೇನೋ ಟೂರ್ ಇತ್ತು, ಎಲ್ಲೋ ಹೋಗ್ಬೋದು, ಏನೋ ಹೋಗಿದ್ದಾರೆ, ಬಿಟ್ಬಿಡೋಣ ಅವತ್ತು. 3ನೇ ತಿಂಗಳು ತಿರ್ಗಿ ಸೇಮ್ ನವೆಂಬರ್ 23 ಸೇಮ್, ಅದು 13%, ಅದು ಒಂದು 4 ಜನ ಮಂತ್ರಿಗಳು ಹೋಗಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳೇ, ನಿಮ್ಮ ಕನಸಿನ ಯೋಜನೆ ಇದು. ನೀವು ಮಾಡಿದ್ದೀರ, ನೀವು ಮಾಡಿರೋದನ್ನೇ ಇವ್ರು ಪಾಲನೆ ಮಾಡ್ತಾ ಇಲ್ಲ ಈ ಮಂತ್ರಿಗಳು. ಅಂದ್ರೆ ನೀವು ಏನಾನ ಮಾಡಬೇಕು. ನಾನು ನಿಮ್ಮನ್ನ ಬಹಳ ದಿನದಿಂದ ನೋಡ್ತಾ ಇದ್ದೀನಿ. 2014ರಲ್ಲಿ 14-15 ನೀವು CM ಆದಾಗಿಂದ ನಾನು ನೋಡ್ತಾ ಇದ್ದೀನಿ. ಬಹಳ ಖಡಕ್ ಆಗಿ, ಬಹಳ ಜೋರಾಗಿ ಎಲ್ಲರಿಗೂ ಚಳಿ ಜ್ವರ ಎಲ್ಲ ಬಿಡಿಸಿದ್ದೀರ. ನಾನು ಮಂತ್ರಿ ಅಂತ ಹೇಳ್ತಾ ಇಲ್ಲ, ಆಮೇಲೆ ಯಾರೋ ಬೇಜಾರು ಮಾಡ್ಕೊಂಬಿಟ್ಟು ಆಮೇಲೆ ತಿರ್ಗಿ ಫೋನ್ ಮಾಡ್ತಾರೆ ನನಗೆ. ಅಧಿಕಾರಿಗಳಿಗೂ ಎಲ್ಲ ಚಳಿ ಜ್ವರ ಬಿಡಿಸಿದ್ದೀರ. ನನಗೇನೋ ಅನ್ಸ್ತತೆ, ಏನೋ ಗರ ಬಡ್ದಂಗೆ ಆಗ್ಬಿಟ್ಟಿದ್ದೀರ ನೀವು. ನಮ್ಮಲ್ಲಿ ಹೇಳ್ತಾರೆ ಏನೋ ಗಾಳಿ ಹೊಡೆದೈತೆ ಅಂತ, ಹಂಗೇನೋ ಗಾಳಿ ಹೊಡೆದಂಗೆ ಆಗ್ಬಿಟ್ಟೈತಾ ಅಂತ ನನಗೆ. ಅದಕ್ಕೆ ನಮ್ಮ ರೇವಣ್ಣ ಭಾಳ ಫ್ರೆಂಡ್ ಅಲ್ಲ ನಿಮಗೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡೋಗಿ ಏನೋ ಬಿಡ್ಸಕ್ಕಾಗ್ತದ ನೋಡೋಣ. ನಾವು ಈ ತರ ಸಿದ್ದರಾಮಯ್ಯ ನೋಡ್ಲಿಲ್ಲ ನಾವು. ಎಷ್ಟು ಅವಾಗಿಲ್ಲ ಅಂತ ನಿಮ್ಗೆ. ಆಮೇಲೆ ಒಂದ್ ನಿಮಿಷ, ಸಿದ್ದರಾಮಯ್ಯವ್ರಿಗೆ ಯಾರು ಏನೇ ಮಾಡಿದ್ರು ಏನು ತಗೊಳಕ್ಕಿಲ್ಲ. ಅವ್ರಿಗೆ ದೇವ್ ಶಕ್ತಿ ಐತೆ ನಡೆದಿ, ಅದ್ಯಾಕೆ ತಲೆ ಕೆಡಿಸ್ಕೊತೀವಿ ನೀವು? ಏನ್ ಬಿಡ್ಸಂಗಿಲ್ಲ ಹಂಗಾರ ನೀನು? ಯಾವ ಗಾಡಿ ಯಾರೇ ಏನೇ ಮಾಟ ಮಂತ್ರ ಏನ್ ಮಾಡಿದ್ರು ಅವ್ರಿಗೆ ರಿವರ್ಸ್ ಹೊಡೆಯುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ರೇವಣ್ಣ ಅವರು ಆ ಮಾಟ ಮಂತ್ರ ಏನು ತಗಲ್ದಂಗೆ ಅವ್ರಿಗೆ ಮಾಟ ಹೋಮ ಮಾಡಿಸ್ಬಿಟ್ಟವ್ರಂತೆ. ಅದು ಕುಮಾರಸ್ವಾಮಿ ಅವ್ರಿಗೆ ಮಾಡಿಸ್ಬೇಕು. ಅಲ್ಲ, ಆ ತರ ಶಕ್ತಿ ಅವ್ರಿಗೆ. ಕುಮಾರಸ್ವಾಮಿ ಅವ್ರಿಗೆ ಅವ್ರಿಗೆಲ್ಲ ಮಾಡಿಸಿದಾರಂತೆ. ಸಂತೋಷ. ನಾನು ಹೇಳ್ತಾ ಇಲ್ಲ. ಸಿದ್ದರಾಮಣ್ಣವರು ಏನು ಅಶೋಕ ಹಿಂಗೆ ನನ್ನ ಗರ ಬರ್ದವನೇ ಅಂತ ಹೇಳ್ತಾವ್ರೆ ಅಂತ ನಾನು ಹೇಳಿಲ್ಲ. ನಮ್ಮ ಕಾಂಗ್ರೆಸ್ಸಿನ ಹಿಂದಿನ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಚಿತ್ರದುರ್ಗದವರು, ಅರ್ಥ ಆಗಿರ್ತೈತೆ ನಿಮ್ಗೆ. ಆಂಜನೇಯ ಓದ್ತೀನಿ ಬೇಕಾದ್ರೆ ಅವ್ರು ಹೇಳಿರೋದು. ಆ 14, 15, 16ರಲ್ಲಿದ್ದ ಸಿದ್ದರಾಮಯ್ಯ ಬೇರೆ, ಇವಾಗಿರೋ ಸಿದ್ದರಾಮಯ್ಯ ಮಂಕ್ ಆಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಪೇಪರಲ್ಲಿ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಅವ್ರ ಪಾರ್ಟಿಯವರು, ನಿಮ್ಮ ಪಾರ್ಟಿಯವರು ಹೇಳ್ತಾ ಇರೋದು. ನಾನು ಹೇಳಿದ್ರೆ ಕಾಮಾಲೆ ಕಣ್ಣು ಇವ್ರಿಗೆ, ಬಿಜೆಪಿ ಅವರಿಗೆ ಕಾಮಾಲೆ ಕಣ್ಣು. ಅಲ್ಲ, ಈಗ ಬರದ ಬಗ್ಗೆ ಚರ್ಚೆ ಆಗಲಿ. ಅದಕ್ಕೆ ಅಲ್ಲ, ನಾನು ಯಾಕೆ ಹೇಳಿದೆ ಅಂತ, ಮಂತ್ರಿಗಳು ಹೋಗಿಲ್ಲ ಅಂತ. ರಾಜಕೀಯ ಅದಕ್ಕೆ ನಾನು ಹೇಳಿದೆ. ಫೋಕಸ್ ಮಾಡಿ. ಅವರು ಮಂಕ್ ಆಗಿದ್ರಿಂದ ಬರಗಾಲ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಕರೆಕ್ಟ್. ಅವ್ರು ಸ್ಟ್ರಾಂಗ್ ಆಗಿದ್ರೆ, ಮೊದಲಿನ ಸಿದ್ದರಾಮಯ್ಯ ಆಗಿದ್ರೆ ಈ ರೀತಿ ಆಡಳಿತ ಇರ್ತಿರ್ಲಿಲ್ಲ. ಅದು ಆಡಳಿತ, ಅದು ಕದರೇ ಬೇರೆ ಇರ್ತಿತ್ತು. ಹಿಂಗಾಗಿ ಸಿದ್ದರಾಮಯ್ಯವ್ರು ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತೇಳಿ ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇದೆ. ನಾನು ಸಿದ್ದರಾಮಯ್ಯವ್ರಿಗೆ ಹೇಳಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೊತೀನಿ, ಮೊದಲಿನ ಸಿದ್ದರಾಮಯ್ಯನವರಾಗ್ರಿ ಎದಕ್ಕೂ ಹಂಚಬೇಡ್ರಿ ಅಂತೇಳಿ ನಾವು ನೋಡಿದ್ದೀವಿ. ಯಾವುದೇ ಶಕ್ತಿಗಳು ಹಂಚಬೇಡ್ರಿ. ನಿಮ್ಮ ಜೊತೆಗೆ ದೇವ್ರದಾನ, ನೀವು ಮುಂದುವರಿದ್ರಿ 5 ವರ್ಷ ನೀವೇ ಗಟ್ಟಿಯಾಗಿ ಉಳಿಬೇಕಂತ ಎಲ್ಲಾರ್ದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆಕ್ಟಿವ್, ಸಿದ್ದರಾಮಯ್ಯನವ್ರು ಆಕ್ಟಿವ್ ಆದ ತಕ್ಷಣ ಬರಗಾಲದಲ್ಲಿ ನೋವಲ್ಲಿರೋಂಥ ರೈತರಿಗೇನೋ ನೆಮ್ಮದಿ ಸಿಗ್ತೈತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದೆ ಅಷ್ಟೇ. ಅದನ್ನ ಸ್ವಲ್ಪ ನಮ್ಮ ರೇವಣ್ಣವ್ರು ಯಾವಾಗ ನಿಮ್ಮ ದೋಸ್ತಲ್ಲ, ಅದಕ್ಕೆ ಅವರು ಸುಮ್ಮನೆ ನಿದ್ದೆ ಹೊಡಿತಾ ಇದ್ರು. ನಾನು ನೋಡಿದೆ, ಆರಾಮಾಗಿ ನಿದ್ದೆ ಹೊಡಿತಾ ಇದ್ರು. ಎದೊಳ್ಳಿ ಅಂತ ಹೇಳಿದ್ದೀನಿ ರೇವಣ್ಣವ್ರಿಗೆ. ಅದಕ್ಕೆ ನೀವು ಎಚ್ಚರ ಆದರೆ ಇಡೀ ರಾಜ್ಯ ಎಚ್ಚರ ಆಗ್ತದೆ. ನೀವು ಮಲಗಿದ್ರೆ ಇಡೀ ರಾಜ್ಯ ಮಲ್ಕಂತೆ. ಬರಗಾಲ ಇದು ವಾರ್ ಫುಟಿಂಗಲ್ಲಿ ನಾವು ಕೆಲಸ ಮಾಡ್ಬೇಕೀಗ. ಯಾವುದೇ ಸರ್ಕಾರ ಇದ್ರು ವಾರ್ ಫುಟಿಂಗ್ ಅಲ್ಲಿ ಮಾಡ್ಬೇಕು. ಕಷ್ಟದಲ್ಲಿದ್ದಾರೆ. ನಾನು ಇಷ್ಟೊತ್ತು ಹೇಳಿದೆ, ಒಬ್ಬ ಗ್ಯಾಂಗ್ರೀನ್ ಬಂದಿರೋ ವ್ಯಕ್ತಿ ಬಗ್ಗೆನೇ ಹೇಳಿದೆ. ಇವತ್ತು ನಮ್ಮ ಜಲಾಶಯಗಳು ಎಲ್ಲನೂ ಕೂಡ ಕಡಿಮೆ ಆಗಿದೆ. ನಮ್ಮ ಆಲಮಟ್ಟಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಅದರಲ್ಲೆಲ್ಲ ನೀರು ಕಡಿಮೆ ಇದೆ. ಇವತ್ತು KRS ಇತ್ತು ನೀರು, ನಮ್ಮ ಹತ್ರ ನೀರಿತ್ತು KRS ಅಲ್ಲಿ. ಫ್ರೆಂಡ್ಶಿಪ್ಗೋಸ್ಕರ ತಮಿಳ್ನಾಡಿಗೆ ಬಿಟ್ಬಿಟ್ರಿ ನೀರು. ಫ್ರೆಂಡ್ಶಿಪ್, ದೋಸ್ತಲ್ಲ, ಆ ಇಂಡಿಯಾ ಪಾರ್ಟ್ನರ್ ಅನ್ನೋ ದೃಷ್ಟಿಯಿಂದ. ಯಾರು ಈಗ ಅದೆಲ್ಲ ನೋಡಿ, ಅದಕ್ಕೆ ಟೈಮ್ ಆಯ್ತು. ಯಾಕೆ ಅಂತ ನೀರಿದ್ದ ಬಿಟ್ರಿ. ಈಗ ಅಲ್ಲಿ ನಾನು ಹೇಳ್ತಾ ಇರೋದು, ಮಂಡ್ಯ ಭಾಗದಲ್ಲಿ, ಮಳವಳ್ಳಿ ಭಾಗದಲ್ಲಿ, ಬೆಂಗಳೂರು, ಈ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತೈತಿ. ಈಗ ಜನವರಿಗೆ ಇದ್ದಿದ್ದ ನೀರನ್ನ ನೀವು KRS ಇಂದ ಬಿಟ್ರಲ್ಲ, ಈ ಭಾಗದಲ್ಲಿ ಕುಡಿಯೋ ನೀರು, ಮೈಸೂರು, ಇದಕ್ಕೆ ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇರ್ತದೆ. ಬೆಂಗಳೂರಿಗೆ ಸುಮಾರು 18 TMC ಅಷ್ಟು ನೀರು ಬೇಕು. ಬೆಳೆ ಬೆಳೆದಿರೋಂಥದಕ್ಕೆ ಸುಮಾರು ನೀರು ಬೇಕಾಗ್ತದೆ. ಅದು ಇಲ್ಲ ಇವತ್ತು.
ನಾವಾಗೆ ನಮ್ಮ ಕೈಯಲ್ಲಿ ಇದ್ದಂಥ ನೀರನ್ನ ನಾವು ಟ್ರಿಬ್ಯುನಲ್ ಆರ್ಡರ್ ಆಗಿದೆ, ನಾವು ಅದು ಕೊಡಬೇಕು ಅಂತ ಹೇಳಿ ಸರ್ಕಾರ ಬಿಟ್ಟಿದೆ. ನಾನು ಹೇಳ್ತೀನಿ, ನಂದು ತಪ್ಪ ಸರಿನೋ, ನಾನು ಕೂಡ ಜಯಲಲಿತಾ ಅವರು ಇದ್ದಾಗ ಹೋಗಿದ್ದೆ ಮೀಟಿಂಗ್ಗೆ. ಜಯಲಲಿತಾ ಅವರು ಮುಖ್ಯಮಂತ್ರಿ, ನಾನು ಅವತ್ತು ಡೆಪ್ಟಿ CM ಆಗಿರ್ಬೇಕು, ನಾನು ಹೋಗಿದ್ದೇನೆ. ಆಯಮ್ಮ ಚೇರು ಅಲ್ಲಿಂದ ತಂದಿದ್ದು ಸರ್, ಇಲ್ಲಿ ಮೀಟಿಂಗು, ಇಲ್ಲಿ ಏರ್ಪೋರ್ಟ್ ರೋಡಲ್ಲಿ ಮೀಟಿಂಗು, ಹಳೆ ಏರ್ಪೋರ್ಟ್ ರೋಡಲ್ಲಿ ಚೇರು ಕೂಡ ಅಲ್ಲಿಂದ ತಂದಿದ್ರು, ನೀರು ಕೂಡ ಅಲ್ಲಿಂದ ತಂದಿದ್ರು. ಅವ್ರ ಟೀಮು ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ, ಅವ್ರದ್ದು ಲಾಯರ್ಸ್ ಎಷ್ಟು ಸ್ಟ್ರಾಂಗ್. ಎಲ್ಲ ಟ್ರಿಬ್ಯುನಲ್ ಆರ್ಡರ್ ಅವ್ರಿಗೆ ಬರ್ತದೆ. ಅವ್ರಿಗೇನು ಮೋದಿ ಏನು ಪರಿಚಯ ಇಲ್ಲ, ಮೋದಿ ಅವ್ರ ಸರ್ಕಾರ ಏನು ಅಲ್ಲಿಲ್ಲ ತಮಿಳ್ನಾಡಲ್ಲಿ, ಆದ್ರೆ ಎಲ್ಲ ಆರ್ಡರ್ಸು ಎಲ್ಲ ಟ್ರಿಬ್ಯುನಲ್ ಆರ್ಡರ್ ಅವ್ರಿಗೆ ಬರ್ತದೆ. ನಮ್ಮ ಪರವಾಗಿ ಬರೋದೇ ಇಲ್ಲ. ನಮ್ಮ ಟೀಮು ಮತ್ತೆ ನಮ್ಮ ಮಂತ್ರಿಗಳು ಎಚ್ಚರವಾಗಿದ್ರೆ ಮುಂಚೆನೆ ಅವ್ರು ನೋಡಿ, ನಮ್ಗಿಂತ ಮುಂಚೆ ಎಲ್ಲದಕ್ಕೂ ಅಪೀಲ್ ಹಾಕ್ಬಿಡ್ತಾರೆ, ಎಲ್ಲದಕ್ಕೂ KVET, ಎಲ್ಲದಕ್ಕೂ ಅಪೀಲ್. ನಾವು ಹಾಕದ್ಮೇಲೆ ಡಿಫೆನ್ಸು. ಈಗ ಟೆನಿಸ್ ಆಡ್ತಾರಲ್ಲ, ಆಡಿದಾಗ ನಾವು ಸರ್ವಿಸ್ ಅಲ್ಲ, ಅವ್ರು ಸರ್ವಿಸ್ ಮಾಡಿದ್ರೆ ನಾವು ಅದನ್ನ ತಡೆಯೋದು ಹೆಂಗೆ ಅಂತ ಹುಡ್ಕೋದು ನಾವು ಅಷ್ಟೇ. ಈ ಥರದಿಂದ ನಾವು ಇವತ್ತು ನಮ್ಮ ಬೆಳೆಗಳಿಗೆ ನೀರಿಲ್ದಂಗೆ ಸ್ಥಿತಿ ಬಂದಿದೆ, ಕುಡಿಯೋಕೆ ನೀರಿಲ್ದಂಥ ಪರಿಸ್ಥಿತಿ ಬಂದಿದೆ. ಅಧ್ಯಕ್ಷರೇ, ನಾನು ಈ ಸರ್ಕಾರವನ್ನ ಕೇಳ್ತಾ ಇದ್ದೀನಿ. ನಾವು ಕೂಡ ಹಿಂದೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಕೆಲಾಮಿಟಿ ಆದಾಗ ನಾನು 2022-23 ಮೇ ಕೆಲಾಮಿಟಿ, ನಾನು ಮೇ ಅಲ್ಲಾದಾಗ ಜುಲೈನಲ್ಲೇ ನಾನು ಪರಿಹಾರ ಕೊಟ್ಟಿದ್ದೀನಿ. ಜುಲೈನಲ್ಲಿ, ಮೇನಲ್ಲಾಯಿತು, ಜುಲೈನಲ್ಲೇ ಅವ್ರಿಗೆ ಡೈರೆಕ್ಟಾಗಿ DBT ಮುಖಾಂತರ ಅವ್ರ ಅಕೌಂಟ್ಗೆ ದುಡ್ಡನ್ನು ಕಳಿಸಿದ್ದೀನಿ. 2022-23 ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಆಗಸ್ಟಲ್ಲಿ 2 ತಿಂಗಳೊಳಗಡೆ ನಾನು ಅವ್ರಿಗೆ ಹಣ ಕೊಟ್ಟಿದ್ದೀನಿ DBT ಮುಖಾಂತರ. ನೀವು ಚೆಕ್ ಮಾಡ್ಬೋದು, ಕೃಷ್ಣ ಅವರು ಅಧಿಕಾರಿಗಳು ಅವರೇ, ಚೆಕ್ ಮಾಡಿ ನೀವು. ನಾನು ಅಲ್ಲಿಂದಾನೇ ದಾಖಲೆ ತರಿಸಿರೋದು. 1 ತಿಂಗಳಲ್ಲಿ ಕೊಟ್ಟಿದ್ದೀನಿ, 2 ತಿಂಗಳಲ್ಲಿ ಕೊಟ್ಟಿದ್ದೀನಿ. ನಿಮ್ಗೇನ್ ಪ್ರಾಬ್ಲಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಸರ್ಕಾರದ ಪ್ರಾಬ್ಲಮ್ ಏನು? ನಾನು ಕೊಟ್ಟಿದ್ದೀನಲ್ಲ, ಚೆಕ್ ನೋಡಿ ದಾಖಲೆ ಅಂತ ಹೇಳಿದ್ದೀನಿ. ದಾಖಲೆಯಲ್ಲಿ ತಪ್ಪಿದ್ರೆ ಏನ್ ಬೇಕಾದ್ರು ಹೇಳಿ ನನಗೆ, ನಾನು ಕೊಟ್ಟಿದ್ದೀನಿ. ನಾನು ಕೇಂದ್ರ ಸರ್ಕಾರನ ಕೇಳಿದ್ನ? ನಾನು ಕೇಳಿಲ್ಲ. ನಾನು ಕೇಂದ್ರ ಸರ್ಕಾರ, ನಾವು ಕೊಟ್ಟಿರೋದು ಸೆಪ್ಟೆಂಬರ್ ಅಲ್ಲಿ, ಕೇಂದ್ರ ಸರ್ಕಾರದ ಹಣ ಬಂದಿರೋದು ನನಗೆ ಗೊತ್ತಿಲ್ಲ, ಫೆಬ್ರವರಿ ಮಾರ್ಚಲ್ಲಿ ಬಂದಿದೆ ನಮಗೆ. ಅಂದ್ರೆ ಬಹಳ ದಿನ ಆದ್ಮೇಲೆ, 3 ತಿಂಗಳು 4 ತಿಂಗಳು ಆದ್ಮೇಲೆ ಬಂದಿದೆ. ಡಬಲ್ ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀರಿ. ಅಂದ್ರೆ ಬೊಮ್ಮಾಯಿಯವರು 2 ಬಡ್ಜೆಟ್ ಮಂಡಿಸಿದ್ದು, 2 ಬಡ್ಜೆಟ್ ಮಂಡಿಸಿದ್ದು. ಸಿದ್ದರಾಮಯ್ಯನವರು 14 ಬಡ್ಜೆಟ್ ಮಂಡಿಸಿರೋದು. ನಮಗಿಂತ ಅವರು ಫಾಸ್ಟ್ ಇರ್ಬೇಕಾಯ್ತು. ಆದ್ರೆ ನಾವು ಕೊಟ್ಟಿದ್ದೀರಿ. ನೀವು ಇನ್ನ 3 ತಿಂಗಳಾದರೂ ಇನ್ನ ಒಂದು ನ್ಯಾಯ ಪೈಸೆ ಅವ್ರ ಅಕೌಂಟ್ ಕೊಟ್ಟಿಲ್ಲ. 2,000 ರೂಪಾಯಿ ಕೊಡ್ತೀನಿ ಅಂತೀರಿ. ನಾನು ಕೇಳಿದೆ ಅರ್ಧ ಎಕರೆಗೆ ಎಷ್ಟು ಅಂತ, 500 ರೂಪಾಯಿ ಅಂದರು ಅಧಿಕಾರಿಗಳು. ಇದಾ ಸರ್ಕಾರ ಮಾಡೋ ರೀತಿನ ಇದು? ಸರ್ಕಾರ ಮಾಡೋ ರೀತಿನ ಇದು? ನಾವು ಯಾವುದೇ ರೀತಿ ಕೇಂದ್ರದ ಅನುದಾನವನ್ನ ಕಾಯ್ದೆ ನಾವು ಕೊಟ್ಟಿದ್ದೀರಿ. ಅದರಿಂದ ನಾವು ಒಟ್ಟು ನಮ್ಮ ಸರ್ಕಾರ ಇದ್ದಾಗ ಬೆಳೆ ಹಾನಿಗೆ ನಾವು ಕೊಟ್ಟಿರೋದು 57,43,966 ಹೆಕ್ಟೇರ್ ಜಮೀನಿಗೆ ಬೆಳೆ ಪರಿಹಾರ ಕೊಟ್ಟಿದ್ದೀರಿ ನಮ್ಮ ಸರ್ಕಾರ ಇದ್ದಾಗ. 4 ವರ್ಷ, 19ರಿಂದ 22ನೇ ಇಸ್ವಿವರೆಗೂ. ಒಟ್ಟು ಫಲಾನುಭವಿಗಳು 51,90,584 ಜನ ಫಲಾನುಭವಿಗಳ ಸಂಖ್ಯೆ. ಮೊತ್ತ ಎಷ್ಟು ಕೊಟ್ಟಿದ್ದೀರಿ ಅಂದ್ರೆ 6,651.15 ಕೋಟಿ ಕೊಟ್ಟಿರುವಂಥದ್ದು. ಇದು ಯಾವುದನ್ನು ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಕಾಯಲಿಲ್ಲ. ನಮ್ಮಲ್ಲಿ ಹಣ ಇತ್ತು, ನಾವು ಕೊಟ್ಟಿದ್ದೀರಿ. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈಗ 2,000 ಅಂತ ಇದ್ರೆ ಅದು ಅವಮಾನ. ದಯವಿಟ್ಟು ನೀವು ಮುಖ್ಯಮಂತ್ರಿ ಆಗಿದ್ದಾಗ ಅದು ಬರಬಾರ್ದಾಗಿತ್ತು. ಏನೋ ನನ್ಗೆ ಗೊತ್ತಿರೋ ಪ್ರಕಾರ ನನಗೂ ಅಧಿಕಾರಿಗಳೆಲ್ಲ ಪರಿಚಯ. ಅಧಿವೇಶನ ನಡೀತಾ ಇದೆ, ಇವು ವಿರೋಧ ಪಕ್ಷದವ್ರು ಬಂದ್ಬಿಟ್ಟು ಒಂದು ನ್ಯಾಯ ಪೈಸಾನು ಕೊಟ್ಟಿಲ್ಲ ನೀವು ಅಂತಾರೆ ಅಂದ್ಬಿಟ್ಟು ಒಂದು ಸಾಂಕೇತಿಕ, ಅದು ಕೊಟ್ಟಿಲ್ಲ, ಇನ್ನ ಹೇಳಿದ್ದೀರ ಅಷ್ಟೇ. ನಾವು ಮುಖ್ಯಮಂತ್ರಿಗಳೇ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಮಳೆ ಆಶ್ರಯದ ಜಮೀನಿದೆಯಲ್ಲ, NDRF ರೂಲ್ಸ್ ಪ್ರಕಾರ 6,800 ಕೊಡ್ಬೇಕಾಯ್ತು ಆಗ. ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ,
ಮೋದಿಯವ್ರ ಸರ್ಕಾರ. ನಾವೇನ್ ಮಾಡಿದ್ರಿ, 6,000 NDRF ರೂಲ್ಸ್ ಪ್ರಕಾರ ಕೊಡಬೇಕು. ನಾವು ಅದಕ್ಕೆ 6,800 ಸೇರಿಸಿ 13,600 ರೂಪಾಯಿ ಕೊಟ್ಟಿದ್ವಿ. ಅಂದ್ರೆ ಡಬಲ್ ಕೊಟ್ಟಿದ್ವಿ. 6,800 ಕೊಡ್ಬೇಕಾಯ್ತು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಲ್ಲ, ರಾಜ್ಯ ಸರ್ಕಾರ ಓನ್ ನಮ್ಮ ಟ್ರೆಜರಿಯಿಂದ 6,800 ಕೊಟ್ಟು 13,000. ನೀರಾವರಿಗೆ 13,500 ಕೊಡಬೇಕಾಗಿತ್ತು NDRF ರೂಲ್ಸ್ ಪ್ರಕಾರ. ನಾವು ಅದಕ್ಕೆ 11,500 ಸೇರಿಸಿ 25,000 ಕೊಟ್ಟಿದ್ವಿ ಹೆಕ್ಟೇರ್ಗೆ. ಬಹುವಾರ್ಷಿಕ ಬೆಳೆ 18,000 ಕೊಡಬೇಕಾಯ್ತು. ಅದಕ್ಕೆ 10,000 ಸೇರಿಸಿ 28,000 ಕೊಟ್ಟಿದ್ವಿ. ನಾವು ಡಬಲ್ ಕೊಟ್ಟಿರ್ಬೇಕಾದ್ರೆ ನೀವು ಸಿಂಗಲ್ ಕೊಡಕ್ ಹೋದ್ರೆ ನಿಜಕ್ಕೂ ಅವಮಾನ ಅನಿಸ್ತೈತೆ, ಸರ್ಕಾರಕ್ಕೆ ಅವಮಾನ ಅನಿಸ್ತೈತೆ. ನೋಡಿ, ಅವರು ಬಿಜೆಪಿಯವರು ಡಬಲ್ ಕೊಟ್ಟಿದ್ದಾರೆ, ನಾವು ಹೇಳ್ತಾ ಇದ್ದೀರಿ ತ್ರಿಬಲ್ ಕೊಡ್ತೀರಿ ನಿಮ್ಗೆ. ದಿಸ್ ಇಸ್ ಸಿದ್ದರಾಮಯ್ಯ ಗವರ್ಮೆಂಟ್, ದಿಸ್ ಇಸ್ ಸಿದ್ದರಾಮಯ್ಯ ಗವರ್ಮೆಂಟ್, ದಿಸ್ ಇಸ್ ಕಾಂಗ್ರೆಸ್ ಗವರ್ಮೆಂಟ್, ಯು ವಿಲ್ ಗಿವ್ ತ್ರಿಬಲ್ ಅಂತ ಹೇಳಿದ್ರೆ ಜನ ನಿಮ್ಮನ್ನು ಮೆಚ್ಚುತ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು 2,000 1,000 ಅಂತ ಹೇಳಿದ್ರೆ ಅದಕ್ಕೆ ಬೆಲೆನೇ ಇರಲ್ಲ ಅಧ್ಯಕ್ಷರೇ. ರೈತರು ಸಂಕಷ್ಟದಲ್ಲಿದ್ದಾರೆ, ಕೊಡಬೇಕು, ಇದನ್ನ ಕೊಡಬೇಕು ಅಂತಾನೆ ನಾನು ಆಗ್ರಹ ಮಾಡ್ತೀನಿ. ನೀವು 3 ಪಟ್ಟು ಕೊಡಬೇಕು, ನನ್ನ ಡಿಮ್ಯಾಂಡ್ ಇದು. ನೀವು ನಾವು ಕೊಟ್ಟಿದ್ದೀರಿ 2 ಪಟ್ಟು ಅಂದಮೇಲೆ ನೀವು 3 ಪಟ್ಟು ಕೊಡಬೇಕು. ನಾವು ಒಂದೇ ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀರಿ ಅಂದಮೇಲೆ ನೀವು ಇಮಿಡಿಯೇಟ್ ಆಗಿ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರದ ಯಾವುದೇ ರೀತಿ ಅನುದಾನವನ್ನ ಕೇಳದೆ ಬಂದ ಮೇಲೆ ಕೊಡಬೇಕು ಅಂತ. ಈಗ ಒಂದು 4 ಗಂಟೆ ನಾನು ಹೇಳಕ್ಕಿದ್ರೆ ಕೂತ್ಕೊಂತೀನಿ. ಯಾವುದು ಈಗ 4 ಗಂಟೆ ಇದಾಯ್ತು, ಮುಂದಕ್ಕೆ ಹಾಕಿ 2 ಗಂಟೆ ಅಲ್ಲ, ಇನ್ನೆಷ್ಟು ಹೊತ್ತಬೇಕು, ಇನ್ನೆಷ್ಟು ಹೊತ್ತಿದೆ ನನಗೆ ನೋಡಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೀವು ಎಷ್ಟೊತ್ತನ ಮಾತಾಡಪ್ಪ ಅಂತ. ಕೃಷ್ಣ ಬೈರೇಗೌಡರು ಬಂದು ಹೇಳ್ಬಿಟ್ಟು ಸರ್ ನೀವು ಮಾತಾಡಿ, ಎಷ್ಟೊತ್ತು ಮಾತಾಡ್ಲಿಕ್ಕೆ ಇನ್ನೆಷ್ಟು ಬೇಕು, ಇಷ್ಟಾಗಿದೆ, ಇನ್ನೊಂದು 8 ಪೇಜ್ ಇದೆ. ಈಗ 1 ಅವರ್ ಬೇಕು ಸರ್. ದಯವಿಟ್ಟು ಬೆಳಿಗ್ಗೆ 10 ಗಂಟೆಗೆ ಶುರು ಮಾಡಿ, 6 ಗಂಟೆ 5:15 6 ಗಂಟೆಗೆ ಬಿಡಿ ಸರ್. ಆಯ್ತು. ಏನ್ ಸರ್ ಕೂರೋದು ಹಿಂಗೆ? ಅಶೋಕಣ್ಣ, ದಯವಿಟ್ಟು ಒಂದು ಸಿಸ್ಟಮ್ ಮಾಡಿ. ನಾಗೇಂದ್ರ ಬಂದಿದ್ದಾರೆ, ಬಳ್ಳಾರಿ ಅರ್ಥವೇ ಇಲ್ಲ. ವಿರೋಧ ಪಕ್ಷದ ನಾಯಕರು ನಾಳೆಗೆ ಹಾಕೊಳ್ಳಿ, ತಿರುಗಿ ಹೇಳಿದೆ ಮಾತಾಡ್ಲಿ. ಫಸ್ಟ್ ಟೈಮ್ ಮಾತಾಡ್ತಾ ಇದಾರೆ ಅವರು ಸದಸ್ಯರ ಕಾಲಿಂಗ್ ನಾಯಕರಾದ್ರ ಮೇಲೆ. ಅಲ್ಲ ಮಾತಾಡಿ, ಮತ್ತೆ ತೊಂದರೆ ಇಲ್ಲ. ಈಗ 1 ಅವರ್ ಮಾತಾಡಿ ಸರ್. ಎಲ್ಲಿಗೆ, ಯಾವಾಗ 1 ಅವರ್ ಸರ್? ಯಾರು ಕೂರ್ಬೇಕು? ದಯವಿಟ್ಟು ಬೆಳಿಗ್ಗೆ ನಾಳೆ ಕೊಡಿ. ಆತರ ಮಾಡ್ತಾರೆ ಅದಕ್ಕೆ ನೋಡಿ. ನಾಳೆಗೆ ಅವಕಾಶ ಕೊಡಿ. ಬೆಳಿಗ್ಗೆ 10 ಗಂಟೆಗೆ ಶುರು ಮಾಡಿಸಿ ಬೇಕಾದ್ರೆ. ನಾವು ಇಲ್ಲಿ ಇರ್ತೀವಿ, ನಮ್ಗೆ ಬೇರೆ ಏನು ಕೆಲಸ ಇಲ್ಲ, ಬರ್ತೀವಿ. ಸಂಜೆ ಈವ್ನಿಂಗ್ ಇಷ್ಟೊತ್ತಿನ ಮೇಲೆ ಕೂರಕ್ಕಾಗಲ್ಲ. ನಮ್ಮ ಸುನೀಲ್ ಅವರು ನಾಳೆ ಮಾತಾಡು ಅಂತ ಹೇಳ್ತಾರೆ. ಮಂಗಳೂರವರಲ್ಲ, ನೀವೆಲ್ಲ ಬುದ್ಧಿವಂತರು, ಮೀನು ತಿಂತೀರ. ಅದಕ್ಕೊಂದು ಪ್ರಕಟಣೆ. ದಿನಾಂಕ 6/12/2023 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವಾಗಿರುವುದರಿಂದ ಸ್ವರ್ಣಸೌಧದ ಪಶ್ಚಿಮ ದ್ವಾರದ ಮುಂಭಾಗದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾಳೆ ಬೆಳಿಗ್ಗೆ 10:30ಕ್ಕೆ ಮಾಲಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಮಾನ್ಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೋರುತ್ತೇನೆ. ಇದೀಗ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ.
Let's check the price. It's 1,09,000. No way, कुछ number ऊपर. So the white tags that you see here is a price of present. And this red price tag is the price of the future. This is just an experiment to give you a kal ka reality check. This is to remind us that it is so important for us to plan our future, especially our retirement. So would you like to plan your retirement with HDFC Life? Yes. Yes. Yeah, sure. 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 I fundamentally believe for every political party, its time has to come. 10 years of Modi ji, if you are not able to bring BJP in Tamil Nadu, how will you bring? Now, BJP is expanding now. We are in the expanding phase. We are having a booth president. We are going to all parts of Tamil Nadu. We have lost a sitting general secretary of the party who was hacked to death outside his home by Islamic fundamentalist. Till now, we have lost more than 100 karyakartas. So from the outside perspective, for people who say Tamil Nadu is a very safe state, Tamil Nadu is a state where terror exists. What the way DMK is trying to do it, they will try to make it, again, they will try to play the Delhi versus Tamil card. That is the only card left in their armory. They don't have any other thing. For them, they've created an impression of Delhi as if in Delhi some 4 or 5 robbers are sitting inside a room and they want to loot each state and take money into it. You put a shoe and a t-shirt and a jeans pant, you walk, people call that as Padayatra. I think Padayatra is not that. Padayatra should have a larger purpose, madam. It is not you are angry with Modi ji, you want to do it. You are angry with this, you want to do it. Lot of media, especially from Delhi, is focusing on the governor's speech. But we have to understand what happened before the governor's speech. The governor was made to feel unwelcome. They spoke ill of governor in the well of the house. They say the governor has added some lines to it and given his own speech. He did not add a single line of his own. This watch is something which I wanted to wear because the watch is of the Rafael cockpit. A party in power is asking a common man show the bill, which of course I am showing April, the day I start my Padayatra. I try to push some things very fast. I am not like a traditional politician who will allow things to mature. I want to put more firewood and cook faster. But right or wrong, that is my style, madam. Namaste, Jai Hind. Welcome to another edition of ANI Podcast with Smita Prakash. Today, my guest is Annamalai Kuppuswamy, the state president of the BJP in the southern Indian state of Tamil Nadu. Annamalai hails from the Karur district in Kongu region of Tamil Nadu. He's an engineer, holds a master's degree in business administration from the Indian Institute of Management, and then became a police officer in 2011. Not content with a successful 8-year stint in the Indian Police Service, Annamalai joined the BJP in 2020, and within a year, he was appointed the president of the state unit. Annamalai ji, you are emerging as one of the sharpest young politicians in the country. Whenever somebody talks about young politicians who are going to matter by 2024, your name is taken in that. In the South, the BJP has not really managed to make much inroads over the past several decades since its existence. You are seen as this white ray of hope by your party in Tamil Nadu. So what is it that is your brief and what are you expected to deliver in Tamil Nadu? Thank you so much, madam, for having me in your podcast show. I fundamentally believe for every political party, its time has to come. Whatever we push and pull, certain conducive factors has to be there for a political party to emerge. If you look at Tamil Nadu, for a long time we had big stalwarts there. People like Jayalalitha madam, people like Karnataka Ayya. They're like very, very people bigger than their shoes. People who can pull crowds. People just thought they can't do any wrong. That is the kind of confidence they generated over the last 40, 50 years. Correct. Very importantly, Dr. MGR. Now, what has happened in the last 4 or 5 years, we see a lot of vacuum in Tamil Nadu. Though a lot of parties are fighting for that space. And they need a larger-than-life leader kind of. Tamil Nadu people are always used to this kind of an impression. You need a larger-than-life leader. So now our Honorable Prime Minister Narendra Modi ji exactly fits into that role. 9 years into governance. All the central government schemes are reaching that maturity level. People are seeing in their own eyes the transformation. Tamil people, generally, it takes a little bit time for them to get warmed up. If you look at Dr. MGR himself, he acted in movies for a long time. He was in DMK for a long time. Then he started a party in 1972. 5 years later, he came to power. There is no that instant hero in Tamil Nadu. They take time to warm up to you. Once they warm up, then sky is the limit.
For Modi ji, people have warmed up to him. They have accepted him. They have seen him for 2 different elections now. So 2024, we fundamentally believe Modi ji is going to fill that big vacuum in Tamil Nadu. That's how I see it. The brief is very clear, madam. To spread the party. The party has to go to all parts of Tamil Nadu, 39 Lok Sabha constituencies. We have to go around everywhere. The party is traditionally strong in some parts of Tamil Nadu. We are strong in Kanyakumari, where we have produced MPs. Nilagiri we have given MPs. Coimbatore we have given MPs. Trichy we have given MPs. So now we have to spread out tier 2 cities to the village level. That is the work we are doing as of now. See, for our viewers and our listeners who may not be very familiar with Tamil Nadu politics, this, like when you said about this larger than life, many of the people that you mentioned, they came in from the glamour world. They came in from film industry, or Karunanidhi was not exactly from film industry, but he was a poet, and he had this interaction with the crowd and all that. And everything that we see about Tamil Nadu politics is huge posters, and then people getting very emotional about their leaders and all that. Politics is very different from the rest of the country, isn't it? I partly agree with you, madam. It is true. We are definitely different from the rest of the country. And the initial part of Tamil Nadu, 1919, the Justice Party came to power in Tamil Nadu. Till 1947, with the British control, we had some form of a government. Post 1947, we had some of the great stalwarts in Tamil Nadu. You look at iconic statesmen, people like Rajagopalachari, people like Karmaveerar Kamaraj Raya. That was a different era and time. So those people occupied the mind space. 1965, post the Hindi agitation in Tamil Nadu, things took a sharp U-turn. Till then, it was more like Tamil Nadu was part of the national mainstream. When Rajaji was there, part of the national mainstream. Kamarajar, Ayya, part of the syndicate and very big leader. So Tamil Nadu was never far away from India. It was always connected. The schemes were coming, and people were dictating up to the Delhi politics also. People sitting here were dictating Delhi politics. 1965, post the Hindi agitation and the sharp U-turn that happened, Tamil Nadu was seen from the outside as a state that is slightly away from the mainstream India in terms of politics, where it is separate politics. It doesn't matter who's coming in Delhi. There people vote very differently. So that, a very careful political vacuum, which arose after the Hindi agitation, the DMK party smartly captured it. Karnataka, all said and done, he was also a great person in the media industry, in the cinema industry. He wrote screenplays, very powerful dialogues for a number of movies, for which Dr. MGR acted as the hero. And the connection for them, they all came together. Annadurai, who was the first Chief Minister of Tamil Nadu, the Dravidian Chief Minister in 1967, he was also very popular writer and a speaker. So from then onwards, it is one after the other. It is Karnataka, then Dr. MGR, then Jayalalitha. It is like that, it is going. But we all have to understand, madam, when larger than life leaders, the shelf life, once it is over, it's a matter of time. For them, the parties go through some sort of a struggle because the next leader can't match up to their standard. And nobody could match up to Kalangar's standard. Nobody could match up to Dr. MGR's standard. But Jayalalitha madam came up because she was also came up the hard way. Now in the current field, I don't see any larger than life leader in Tamil Nadu who will occupy that mind space, and people simply will blindly trust them. He cannot do any wrong. That is the kind of image people had for them. So in this space, the politics is going to be very, very different, ma'am. Not the old style of politics now. While I'll agree with you that, the larger than life figures era might be over as far as Tamil Nadu politics is concerned, and you are saying that it's Modi ji. Even I'll come to the language issue later in the podcast. But when we are talking about larger than life figures, it was said when Karunanidhi passed away, when he is different. That era is over. His progeny will never be able to have that kind of. But then Stalin won. And he's there. And he didn't have that kind of an image. He didn't have that kind of a fan following. But he won. How come he managed to capture that? Tamil Nadu, generally when parties come to power, ma'am, you see a sweep. Lok Sabha elections also, you see one-sided sweep that normally happens in Tamil Nadu. Previously, when you see this kind of a transition between DMK and ADMK in each of the election in a 5-year cycle, you see a good number of seats, 140, 150, 170, up to 182. We have a 234-member assembly. And this election was the most closely fought election. DMK came to the election with a 12-party alliance. The net difference between the DMK alliance and the ADMK alliance was a matter of 2.1% total vote share.
And the 45 seats which the ADMK alliance lost, if you count the margin, it is 2.4 lakh. So if you do a very nuanced analysis of Tamil Nadu politics, it is all becoming very closer. Parties are vying for that space. And this itself is a sign that you will not see a sweep anymore in Tamil Nadu. Like Jayalalitha sweep, Karnataka sweep, MGR sweep, that was the Lok Sabha and Assembly performance. So 2024 has given a very clear indication. DMK, despite 10 years out of power, 10 years they were in power, and 2019 they had a big sweep because they were able to generate some sort of a wave in Tamil Nadu. 2021 was very close, very, very close. As I said, the numbers, if you look at it, very close, ma'am. So I would say that clearly points to a new emerging trend that people will see politician as a politician. They will see who you are, what you are speaking, what are the other parties and everything. And they will not blindly trust you. Okay, 10 years, Jayalalitha is out of power, please give her a chance. That was the old time. And Tamil politics also, ma'am, traditionally, the opposition parties never play a big role in Tamil Nadu. 4 years, they keep quiet. Fifth year, they emerge, they issue some paper statements. They do 2-3 protests before the election, they sweep. So that is also Tamil Nadu will not see. That was the trend for the last 30-40 years. You will not see an aggressive opposition in Tamil Nadu. You haven't seen for a long time. So this splintering of votes that you're talking about, or the splintering of loyalty maybe towards the political party, if that is happening since 2019, so you are going to change that trend. You, in the sense, the BJP has decided to take advantage of that splintering and not wait till the next election. Isn't that what it... The way I look at this, for a party to go, we have to have a very clear presence in the grassroots, madam. That is very important. We have about 68,000 booths. You got to have a very strong presence in those booths. BJP is expanding now. We are in the expanding phase. We are having a booth president. We are going to all parts of Tamil Nadu. Till then, it was always a problem. For BJP, when these two major leaders were there, you never got people for the booths because people are addicted to some sort of a political phenomena. For the first time, we are seeing our booths getting filled, our president's slot getting filled. So it is more on the expansion side. The second problem for BJP to immediately fill up the gap per se is, you are taking on an MLA contestant from the BJP who's a 5-time MLA. Invariably in ADMK, when you see, it is all 5-time, 4-time, 6-time MLAs who are there now. DMK also the same thing, where there are matured politicians and 30-40 years they are in politics. For BJP, we are seeing a lot of first generation, young, dynamic people getting into politics through BJP. This is the trend we are seeing in the last 2-3 years. Okay. So I would say 2026 would be a marker. 2024, you will see BJP emerging in Tamil Nadu, where we will send a huge number of MPs to Delhi. Because that election is going to be, Modi ji is going to come back as India's Prime Minister. How much is Tamil Nadu going to contribute? So we see a clear wave for Modi ji in 2024. So what's your immediate goal, 2024 or 2026? 2024, the immediate goal is to make sure the party is strong enough to capture this wave. A wave gets generated, ma'am. To translate that into votes, we got to have booth level presence. So you have a wave right now, you think? I see a wave, madam. I see a wave, clear pro-Modi wave, unlike last time in 2019 where they generated. Because Kasi Tamil Sangamam, one after the other, when you see what Modi ji has done, if I can speak very elaborately about it, Modi ji is seen as an insider. In fact, if you look at the Tamil news for the last 1 month, somebody has started a rumor that Modi ji is contesting from Tamil Nadu, one of the seat. Everywhere you go, people ask. 2 days back, I was in a tea shop in Thoothukudi. I was having a tea in a tea shop. The Anna asked me, Anna, is it sure Modi ji will contest? So this has become a talking point. Contest from Tamil Nadu? From Ramanathapuram is what the rumors say. So people have picked up that rumors. Medias have written columns about it. Varanasi and Ramanathapuram, Modi ji is connecting. It is all a rumor, but people are commenting, people are talking, people want Modi ji to contest. That itself is a sign, this and many other things, that Modi ji is seen as an insider in Tamil Nadu, not anymore an outsider from distant part of India. No, that's something which is an anomaly, no? Because in Tamil Nadu, there is this whole, what is your identity? Is it a Tamil identity or a national identity? That becomes very important. They've never tolerated outsiders, Tamil Nadu politics. I don't mean it as a criticism, but I'm saying that's the truth. That you've not seen, anybody coming in from outside and contesting an election in Tamil Nadu, isn't it? Well, that's partly true, madam, because a lot of Tamil-based identity, caste identity, local Dravidian identity, a lot of things goes into people deciding in their mind whom they want to vote.
But since Modi ji has transcended everything, probably I think is probably the first outsider outside Tamil Nadu. Yeah. Nobody has done it. Even Indira Gandhi, as a second seat, she picked up from Andhra Pradesh, she picked up from Karnataka when she wanted to. Sonia Gandhi picked up from Karnataka. Rahul Gandhi has gone to Kerala. Nobody is daring to go to Tamil Nadu. That is why I was very confident now when I say this, ma'am. If you look at the current news space, this has become a talking point. That itself is a sign that Modi ji has transcended everything. So 2024 would be a very different election. So you think that, but see, it's a state election. The BJP did this even in Bengal. They had, they said that Modi magic is so strong. It was strong in 2019 in the sense that the vote share became very big in West Bengal. It's become the second largest party after the TMC. They did that, but state election is all about state leaders. How can Modi ji get I agree with you, madam. Modi ji can generate that wave for you. It is very important the state leadership and the candidates who are there, they are in that correct mind frame. You should reflect the qualities of Modi ji. For example, if you're talking of a state election, it's very important the candidate selection is perfectly bang on, ma'am. You put correct candidates, all the social engineering, whatever you want to do, but more importantly, the candidate should reflect the qualities of the Honorable Prime Minister. The party should set a correct narrative and go. For example, Modi ji, how is Modi ji seen in Tamil Nadu? Modi ji is seen as a development person. Modi ji is seen as a unifier. Modi ji is seen as the first person, probably the Prime Minister or whichever person, President, whichever higher constitutional position you take, the first guy who took effort to reach out to Tamil people consistently in the last 8 years, 10 years, even when he was Gujarat CM. This is the image of Modi ji. The party has to reflect very carefully with a very calibrated approach. When we do it, both sync. If the party takes some other narrative locally in Tamil Nadu, then we will have a problem. The Modi ji's magic translating into votes is an art, ma'am. That we have to do the hard work. Modi ji can create that wave for you. As he said in 2024, we see a wave. But important thing in the next 16, 18 months, we are working like a war now. Put people in the booth, make sure they know what election is, they know which house to go, whom to approach, they know which voter is voting for us, go talk to them. Make sure he's ready to vote, but get his vote to the polling box. So this is something which we have to do, which Modi ji can't do for us as a Prime Minister. I get that. But the BJP has traditionally always worked with an ally in Tamil Nadu, right? Whether it was Vajpayee ji, he had very good relations with Jayalalitha ji, and then even Modi ji had very good relations with Jayalalitha ji. So it's always worked through via media, if I may say. Now you are making this, in all your speeches and in all your public interactions, it's the BJP. You don't talk about allies. You're talking about an identity creation of the BJP, an identity creation of Modi ji. In your speeches, in your interaction now also, it's only BJP, no ally. I keep telling this in Tamil Nadu also, madam. We are not against any party per se. There are respectable alliance leaders, alliance parties. At the same time, we are very clear, BJP has to become strong. It's not an alliance of convenience like what DMK does with 12 parties, caste parties and everything. Here it is alliance of respect. Though we and ADMK, officially we have a lot of disagreements on many issues, officially. Language issue, we want a 3-language formula to be taken up. They want a 2-language formula. They oppose the new education policy. We want the new education policy to come. So a lot of policy issues as a party we differ. But since it is based on a certain principle, we align together. ADMK also respects it. So I keep telling this, BJP has to have an identity of its own in Tamil Nadu. This is the time when Modi ji's image is all-time high. When we go to rural area, it is no more a house, it is Modi house. It is no more a money, it is Modi Panam. People have already started talking. As a politician, as a BJP Karyakarta, my job is to connect it properly, to translate that into votes. So once we do that, the alliance parties will also start respecting us. It is not that they don't respect us. But we believe even when we sit in an alliance, we should sit with strength. That is our belief. You sit with respect, sit with strength, so that you do politics there. Not because they wanted to give you some seats, 5 seats or 7 seats or whatever it is. You contest on their back. This is something we want to change the public impression also. Public have somehow got this impression in their head that this alliance, this party is very strong, this party is not very strong. We want to break that. That is why in the recent local body polls, we contested alone. We want to put the party under stress test. We want to see where this party is going. Can we put 13,000 candidates? Do you have the ability to put 13,000 candidates?
First time after many, many years, our Karyakartas were doing their booth work full time. Because normally when you have an alliance in Lok Sabha and Assembly, the bulk of the election load is taken by the alliance parties because they have an established structure. So BJP never had the opportunity to learn politics at the ground level. This local body elections was a great opportunity where our people did politics. They know, first time they went to the ground level, they had a notebook, they know which house to survey, whom to talk. Then they came back and said, oh, Modiji's image is great, great, great. I've been telling this for a long time, his image is fantastic in Tamil Nadu. Only thing is we have to do that connection and make sure that translates into votes. We're always told that language is a big issue in Tamil Nadu. Language identity is very, very, which is true. Tamil language evokes very, very strong sentiments. And this has been the case for decades. Why is it that doesn't work when it comes to Modi ji? He speaks in Hindi. He doesn't speak in Tamil. Why is it that you think that there is a connect that the people have with Mr. Modi in spite of language being an issue? Or language not the same, not an issue. But the two things to it, ma'am. It could also be seen as, if you take 2019 as a barometer, 2019 Lok Sabha as a barometer, 2014 when Modi ji contested for the first time for the Prime Minister post, Tamil Nadu BJP stood alone. We formed an alliance of our own. But though we created the alliance, the other parties contested more seats than us because PMK contested more other parties. So there, the combined vote share of the BJP alliance was 19.3%, whole alliance. That was a historic number for us, where we were able to win one seat on our own in Kanyakumari also. The DMK's lowest vote share was recorded in 2014. They were at 23%. So they were only 4% more than our alliance. This clearly shows when 2014 the whole country was like, oh, Modi ji is coming, Modi ji is going to change, and we want to go for Modi ji. That wave was in Tamil Nadu in 2014. Else you will not get 19.3% on one Lok Sabha seat contesting alone with a like-minded small three parties there. 2019, what happened? The DMK was very clear. From 2017 onwards, they run multiple TV channels, they run papers and everything, they run radio channels all as a party, as members belonging to that party. They carefully set a narrative from 2017, the anti-Modi wave, which they claimed, go back Modi in Twitter, which they organized. They created an impression that the Jallikattu, this, that, everything though we brought, but they created an impression that BJP did not bring. BJP was not careful for the Tamil sentiment. Now, last time when Modi ji visited Tamil Nadu, madam, last time when he visited Madurai, the Vanakkam Modi, just to give you a number, how it has changed now, Vanakkam Modi, Vanakkam in Tamil Nadu means welcome Modi. In a historic India's record, the Prime Minister hasn't got, or any political party hasn't got a Twitter trend that is 14 lakh for a day. So PM got Vanakkam Modi for 14 lakh. The Go Back Modi was around 70,000. Now you see a very clear shift in public perception that, oh, once we have been fooled by a very calibrated, very networked, a proper, structured negative communication. Now people are thinking, don't want to get fooled now. That is the thing that is working now. So 2019, I'm always telling ma'am, it is a very artificial kind of election in Tamil Nadu. And 2014 also we have to understand why BJP could not win more despite getting 90.